ಡಾಕ್ಟರ್ ಸ್ವಾಮಿಗೌಡ್ರೆ ನಮಸ್ಕಾರ. ನಮಸ್ತೆ. ತಾವು ಇವತ್ತಿನ ದಿವಸ ಕೂಳೆ ಕಬ್ಬಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಕಬ್ಬಿನಲ್ಲಿ 40 ಕೂಳೆವರೆಗೂ ತಗೊಂಡಿರುವಂತಹ ರೈತರು ಕೂಡ ಇದ್ದಾರೆ. ಹೌದು. ಮುಂಚೆ ಹೆಚ್ಚು ಕೂಳೆಯನ್ನು ಬೆಳೆದಂಥವರು ಬಹಳ ಉತ್ತಮವಾದಂತಹ ರೈತರು ಅಂತ ಹೇಳಿ ಪರಿಗಣನೆ ಮಾಡುವಂಥ ಕಾಲನೂ ಕೂಡ ಇತ್ತು. ಆದರೆ ಇತ್ತೀಚೆಗೆ ಪರಿಸ್ಥಿತಿಗಳು ಸಾಕಷ್ಟು ಬದಲಾಗಿದ್ದಾವೆ. ಹಾಗಾಗಿ ಕೂಳೆ ಕಬ್ಬು ಒಂದು ರೀತಿ ಏನು ಇನ್ವೆಸ್ಟ್ಮೆಂಟ್ ಇಲ್ದಲೇ ಬರುವಂತಹ ಬೆಳೆ, ಗಿಫ್ಟ್ ಕ್ರಾಪ್ ಅನ್ನೋದರ ಒಂದು ಚಿಂತನೆ ಹೋಗಿ ಇವತ್ತು ಪ್ರತಿಯೊಬ್ಬರು ತುಂಬ ಗಂಭೀರವಾಗಿ ಕೂಳೆ ಕಬ್ಬಿನ ಬೇಸಾಯವನ್ನು ಪರಿಗಣಿಸಿದ್ದಾರೆ. ಒಬ್ಬ ಕಬ್ಬಿನ ತಳಿ ವಿಜ್ಞಾನಿಯಾಗಿ ಈ ಕೂಳೆ ಕಬ್ಬಿನ ಬೇಸಾಯ, ಅದರ ಒಂದು ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ, ತೆನೆ ಕಬ್ಬಿಗಿಂತ ಹೆಚ್ಚಿನ ಇಳುವರಿ ಕೂಳೆ ಕಬ್ಬಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು, ಈ ಎಲ್ಲದರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು. ಖಂಡಿತ. ಕಬ್ಬಿನಲ್ಲಿ ಕೂಳೆ ಬೆಳೆ ಭಾಳ ಪ್ರಮುಖವಾದ ಒಂದು ಅಂಶ ಅಂತಲೇ ಪರಿಗಣಿಸಬೇಕು. ನಮ್ಮ ಒಟ್ಟು ವಿಸ್ತೀರ್ಣದಲ್ಲಿ ಕಬ್ಬಿನಲ್ಲಿ 50% ಕೂಳೆ ಬೆಳೆ ಬರ್ತದೆ ನಮ್ಮ ಯಾವುದೇ ನೀವು ದೇಶದ ಕಬ್ಬಿನ ಕ್ಷೇತ್ರದಲ್ಲಿ. ಮತ್ತು ಉತ್ಪಾದನೆ ತಗೊಂಡ್ರೆ 30-35% ಕೂಳೆ ಬೆಳೆಯಿಂದಲೇ ನಮ್ಮ ಉತ್ಪಾದನೆ ಕಬ್ಬಿನಲ್ಲಿ ನಾವು ಈಗ ಕಾಣ್ತಾ ಇರೋದು. ಸೊ ಕಬ್ಬಿನಲ್ಲೂ ಸಹ ಕೂಳೆ ಬೆಳೆನ ಸರಿಯಾಗಿ ವೈಜ್ಞಾನಿಕವಾಗಿ ನಾವು ನಿರ್ವಹಣೆ ಮಾಡಿದರೆ ಖಂಡಿತ ಒಂದು ಉತ್ತಮ ಫಲಿತಾಂಶ ನಮ್ಮ ರೈತ ಬಾಂಧವರು ತಗೋಬೋದು. ಈಗೇನಾಗಿದೆ, ನೀವು ಹೇಳ್ದಂಗೆ ಇದು ಗಿಫ್ಟ್ ಕ್ರಾಪ್ ಅಂತ ಒಂಥರ ನೆಗ್ಲೆಕ್ಟೆಡ್ ಕ್ರಾಪು. ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಕಾಳಜಿ ವಹಿಸಲ್ಲ. ಒಂಥರ ಭಾಳ ಹೈಲಿ ನೆಗ್ಲೆಕ್ಟೆಡ್. ಅದು ಏನಾಗಿದೆ ಅಂದರೆ ಇಳುವರಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಇದು ಇಳುವರಿ ಸಾಮರ್ಥ್ಯ ನಮ್ಮ ಕೆಲವು ತಳಿಗಳಲ್ಲಿ ಮೊದಲನೇ ಬೆಳೆ ತನುಕಬ್ಬಿಗಿಂತ ಜಾಸ್ತಿ ಬಂದಿದೆ. ಸೊ ಆ ರೀತಿ ತಳಿಗಳು ಇದೆ. ಕೂಳೆ ಬೆಳೆ ಸಾಮರ್ಥ್ಯ ಮೊದಲನೇ ಬೆಳೆಗಳಿಂತಲೂ ಚೆನ್ನಾಗಿ ಬಂದಿರೋಂಥ ತಳಿಗಳು ಸಾಕಷ್ಟು ನಮ್ಮಲ್ಲಿ ಇದೆ, ಲಭ್ಯತೆ. ಸೊ ಅದನ್ನು ಸರಿಯಾದ ರೀತಿಲಿ ಕೂಳೆ ಬೆಳೆ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸೊ ಅದನ್ನು ಸರಿಯಾಗಿ ಮಾಡಿದರೆ ಖಂಡಿತ ನಾವು ಕೂಳೆ ಬೆಳೆಯಲು ಸಹ ಉತ್ತಮವಾದ ಒಂದು ಫಲಿತಾಂಶ ನಾವು ನೋಡ್ಬೋದು. ಯಾಕೆ ಇಳುವರಿ ನಮ್ಮಲ್ಲಿ ಕೂಳೆ ಬೆಳೆಯಲ್ಲಿ ಕಡಿಮೆ ಆಗ್ತದೆ ಅನ್ನೋದು ರೈತ ಬಾಂಧವ್ರಿಗೆ ಒಂದು ನೆಗ್ಲೆಕ್ಟೆಡ್ ಕ್ರಾಪು ಅದು. ಮತ್ತು ಈಗ ಮೊದಲನೇ ಬೆಳೆಯಲ್ಲೇನು ಸಾಕಷ್ಟು ಒಂದು 40 ನೀರಾವರಿ ಮಾಡಿರ್ತೀವಿ ಆ ಒಂದು ಬೆಳೆಗೆ. ಸೊ ನೀರರ್ದು ಇವ್ರು ತಿರುಗಾಡಿ ಭಾಳ ಬಿಗಿ ಆಗಿಬಿಟ್ಟಿರ್ತದೆ ನೆಲ. ಸೊ ಅದನ್ನು ಬಿಗಿ ಆಗಿರೋದ್ರಿಂದ ಆ ಸಾಯಿಲ್ ಭಾಳ ಸ್ಟ್ರಕ್ಚರಸ್ ಭಾಳ ಬಿಗಿ ಇರೋದ್ರಿಂದ ಈ ಬೇರಿನ ಒಂದು ಕಾರ್ಯ ಸುಗಮವಾಗಿ ನಡೆಯಲ್ಲ. ಸೊ ಕೊಟ್ಟಂಥ ಪೋಷಕಾಂಶಗಳ ಸರಿಯಾದ ರೀತಿಯಲ್ಲಿ ಅದು ತಗೊಳಕ್ಕಾಗಲ್ಲ ಗಿಡ. ಸೊ ಆ ದೃಷ್ಟಿಯಿಂದಲೇ ನಾವು ಒಂದು ಪ್ರಮುಖವಾದ ಒಂದು ನಿರ್ವಹಣೆ ಏನು ಮಾಡಬೇಕು ಕೂಳೆ ಬೆಳೆಯಲ್ಲಿ ಅಂದರೆ ಮಗ್ಲು ಸಡಿಸೋದು, ಅಂದರೆ ಶೋಲ್ಡರ್ ಬ್ರೇಕಿಂಗ್ ಅಂತೀವಿ, ಅಂದರೆ ಭುಜ ಸಡಿಸೋದು. ಅದು ಹೇಳ್ತೀನಿ ನಾನು, ಇದು ಭಾಳ ಇಂಪಾರ್ಟೆಂಟು. ಸೊ ಇದಿಲ್ಲದೆ ಏನಾಗುತ್ತೆ, ಇವತ್ತು ಹೆಂಗೆ ನಮ್ಮ ರೈತ ಬಾಂಧವರು ಇದ್ದಾರೆ ಅಂದರೆ ಕೂಳೆ ಬೆಳೆ ಮೊದಲನೇ ಬೆಳೆ ಕಟಾವು ಮಾಡಿದ ಮೇಲೆ ಅವರು ಒಳಗಡೆಗೂ ಹೋಗಲ್ಲ. ಸ್ವಲ್ಪ ದಿವಸ ಒಂದು 2 ತಿಂಗಳು ಈ ಸುಮ್ಮನೆ ಆರಾಮಾಗಿರ್ತಾರೆ. ತರಗ ಅಲ್ಲಲ್ಲೇ ಇದೆ, ತರಗನೂ ಎತ್ತು ಇನ್ನೊಂದು ಸಾಲಿಗೆ ಹಚ್ಚಾಯಿಸೋದು ಅವೇನೂ ಇಲ್ಲ. ಈಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ತರಗನ್ನ ಸ್ವಲ್ಪನೂ ಟಚ್ ಮಾಡದೆ ಬಿಟ್ಬಿಡ್ತಾರೆ. ಅದೇ ರೀತಿ ಬೆಳೆದು ಆ ಬುಡಕ್ಕೆ ಒಂದು ಸ್ವಲ್ಪ ಗೊಬ್ಬರ, ಅದನ್ನು ಸರಿಯಾದ ರೀತಿಲಿ ಗೊಬ್ಬರ ಕೊಡೋಲ್ಲ. ಬುಡಕ್ಕೆ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಹಾಕ್ಬಿಡೋದು. ಸೊ ಅದರಲ್ಲೇ ಒಂದು 40-50 ಟನ್ ಬರ್ತದೋ ಅಂತ ನಮ್ಮಲ್ಲಿ. ಅದರಲ್ಲೂ ವಿಶೇಷವಾಗಿ 517 ಬಂದ ಮೇಲೆ ಇದು ಜಾಸ್ತಿ ಆಗ್ಬಿಟ್ಟಿದೆ. ಅದು ಸ್ವಲ್ಪ ರಫ್ ಟೈಪು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತದೆ. ಕಳೆನೂ ಜಾಸ್ತಿ ಬರೋಲ್ಲ, ಆ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಒಂದು 517 ವೆರೈಟಿ ಹಾಕಿದರೆ ಸಾಕು, ಏನೂ ಬೇಕಾಗಿಲ್ಲ, ನಮಗೊಂದು ಮಿನಿಮಮ್ ಗ್ಯಾರಂಟಿ ಬಂದುಬಿಡುತ್ತೆ ಅಂತ ಸಾಕಷ್ಟು ರೈತರು ನಮ್ಮ ಜೊತೆ ಮಾತಾಡಿದ್ದಿದೆ. ಇದು ತಪ್ಪು. ಇದನ್ನು ಯಾಕೆಂದರೆ ಕೂಳೆ ಬೆಳೆ ಅಂದ ತಕ್ಷಣವೇ ಅದನ್ನು ಮರ್ತು ಬಿಡೋದಲ್ಲ. ಇಲ್ಲಿ ನಿಮಗೆ ಬಿತ್ತನೆ ಬೀಜದ ಒಂದು ಉಳಿತಾಯ ಆಗುತ್ತೆ. ಪ್ರಾರಂಭದಲ್ಲಿ ಭೂಮಿ ಸಿದ್ಧತೆ ಏನು ಮಾಡಬೇಕು ಅವೆಲ್ಲ ಖರ್ಚೆಲ್ಲ ಉಳಿತಾಯ ಆಗುತ್ತೆ. ಸೊ ಸಾಮಾನ್ಯವಾಗಿ ನಿಮಗೆ ಲಾಭಾಂಶ ಜಾಸ್ತಿ ಕೂಳೆ ಬೆಳೆಯಲ್ಲಿ ಮೊದಲನೇ ಬೆಳೆ ಕಂಪೇರ್ ಮಾಡಿದರೆ. ನೀವು ಇದರಲ್ಲಿ ಉತ್ಪಾದನಾ ಖರ್ಚು ಅಷ್ಟು ಜಾಸ್ತಿ ಇರೋದಿಲ್ಲ. ಒಂದು ಏನಂದರೆ ಪೋಷಕಾಂಶ ನಿರ್ವಹಣೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಿರ್ವಹಣೆ, ಕಳೆನಾಶಕದ ಒಂದು ನಿರ್ವಹಣೆ ಮಾಡಿದರೆ ಸಾಕು, ಇನ್ನು ಕಳೆನೂ ಜಾಸ್ತಿ ಕೇಳೋದಿಲ್ಲ. ಡಾಕ್ಟ್ರೇ, ಈಗ ಮೊದಲಿಗೆ ಒಂದು ಪ್ರಶ್ನೆ ಉತ್ತರ ಹೇಳ್ಬಿಡಿ, ಎಷ್ಟು ಕೂಳೆ ತಗೊಂಡ್ರೆ ಒಳ್ಳೆಯದು? ಎಲ್ಲ ರೈತರು ಈ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಇದೇನಾಗುತ್ತೆ ಅಂದರೆ ಕೂಳೆ ನಿರ್ವಹಣೆ ಕೆಲವು ಮಾಹಿತಿಗಳಿದೆಯಲ್ಲ ಅವನ್ನ ಸರಿಯಾಗಿ ರೀತಿ ಮಾಡ್ಕೊಂಡ್ರೆ ನೀವು 10, 15, 20, 25 ತನಕನೂ ಅದು ತಳಿ ಒಂದು ಗುಣಧರ್ಮದ ಮೇಲೆ ನಾವು ಹೋಗ್ಬೋದು. ಎಲ್ಲ ತಳಿಗಳು ಕೂಳೆಗೆ ಸೂಟ್ ಆಗಲ್ಲ. ಕೂಳೆಗೆ ಸೂಟ್ ಆಗಬೇಕು ಅಂದರೆ ಆ ತಳಿಗಳ ಸಾಮರ್ಥ್ಯತೆ ನೋಡ್ಕೊಂಡು ನಾವು
ಕೂಳೆ ಬಿಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಮೊರಿಷಿಯಸಲ್ಲಿ 5-6 ಕೂಳೆ ತಗೋತಾರೆ. ಇನ್ನು ತೈವಾನಲ್ಲೂ ಜಾಸ್ತಿ ಕೂಳೆ ತಗೋತಾರೆ, ಆಸ್ಟ್ರೇಲಿಯಾದಲ್ಲೂ ತಗೋತಾರೆ. ನಮ್ಮಲ್ಲಿ 2-3-4-5 ಮ್ಯಾಕ್ಸಿಮಮ್. ನಮ್ಮಲ್ಲಿ ಜಾಸ್ತಿ ಕೂಳೆಗೆ ಹೋಗಲ್ಲ ರೈತರು. ಅದು ಏನು ಅಂದರೆ ಆ ಕೂಳೆ ಬೆಳೆ ಬೇಸಾಯ ಆ ರೀತಿ ನಮ್ಮಲ್ಲಿ ಒಂದು ಇದನ್ನೇ ಕೊಡ್ತಾಯಿಲ್ಲ ಅವರು, ಭಾಳ ನೆಗ್ಲೆಕ್ಟೆಡ್. ಅಂದರೆ 5 ಬೆಳೆ ತಗೋಬೋದು ಅಂತೀರಿ? ತಗೋಬೋದು, ಸರಿಯಾಗಿ ರೀತಿ ಮಾಡಿದರೆ. ತಳಿ ಯಾವುದಿರಬೇಕು? ತಳಿ ಈಗ ಸಾಮಾನ್ಯವಾಗಿ ತಳಿಗೆ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಬೇರು ಆಳವಾಗಿ ಹೋಗಬೇಕು ಮತ್ತು ತೆಂಡೆ ಸಾಮರ್ಥ್ಯ ಚೆನ್ನಾಗಿ ಬರಬೇಕು. ಇವೆರಡು ಪ್ರಮುಖವಾದ ಅಂಶಗಳು. ಇವು ಎರಡೂ ಸರಿ ಇಲ್ಲ ಅಂದರೆ ಕೂಳೆ ಪಿಗ್ಗಿ ಆಗ್ಬಿಡುತ್ತೆ. ಅಂದರೆ ಗ್ಯಾಫಿಲಿಂಗ್ ಅಂತ ಹೇಳ್ತೀವಲ್ಲ ನಾವು, ಗ್ಯಾಪ್ಸ್ ಜಾಸ್ತಿ ಆಗ್ಬಿಡುತ್ತೆ. ಗ್ಯಾಪ್ಸು ಜಾಸ್ತಿ ಆಗ್ಬಿಟ್ರೆ ನೀವು ಕೂಳೆ ಅಷ್ಟು ಚೆನ್ನಾಗಿ ಬರೋಲ್ಲ. 60 ಸೆಂಟಿಮೀಟ್ರಿಗೆ ನಿಮಗೆ ಸಸಿ ಕಾಣಲಿಲ್ಲ ಅಂದರೆ ಅದು ಪಿಗ್ಗಿ ಅಂತಲೇ ಅರ್ಥ. ಅದನ್ನು ಹೇಳ್ತೀನಿ ನಾನು ಮುಂದೆ ಏನು ಅಂತ. ಸೊ ಸರಿಯಾದ ರೀತಿಲಿ ಈ ಸಸಿಗಳ ಸಂಖ್ಯೆ ಕಾಪಾಡಿದರೆ ಖಂಡಿತ ನೀವು ಕೂಳೆ ಬೆಳೆಯಲು ಸಹ ಉತ್ತಮ ಇಳುವರಿ ತಗೋಬೋದು. ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕೂಳೆ ಏನಾಗುತ್ತೆ ಅಂದರೆ 1 ತಿಂಗಳು ಅಡ್ವಾನ್ಸಾಗಿ ಮೆಚ್ಯೂರಿಟಿ ಇದೆ. 12 ತಿಂಗಳಿಗೆ ಬರುವಂಥ ತಳಿಗಳು 11 ತಿಂಗಳಿಗೆ ಕಡಿಬೋದು. ಈವನ್ 9 ತಿಂಗಳಿಗೆ ಸಕ್ಕರೆ ಮಟ್ಟ ಒಂದು ಲೆವೆಲಲ್ಲಿ ಇರ್ತದೆ ಕೂಳೆ ಬೆಳೆಯಲ್ಲಿ. ಸಾಮಾನ್ಯವಾಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಟಿಂಗ್ ಆರ್ಡ್ರ್ ಒಪ್ಪಿಗೆನ ಕೂಳೆಗೆ ಜಲ್ದಿ ಕೊಡ್ತಾರೆ, ಯಾಕೆಂದರೆ ಮೆಚ್ಯೂರಿಟಿ ಬೇಗ ಆಗುತ್ತೆ ಅಂತ, ಇರೆಸ್ಪೆಕ್ಟಿವ್ ಆಫ್ ಸೀಸನು. ಸೊ ಕೂಳೆಗೆ ಫಸ್ಟ್ ಪ್ರಿಫರೆನ್ಸು. ರೈತರು ಸಹ ಕೂಳೆ ಬೆಳೆನ ತಳಿಗಳು ಎಲ್ಲ ಸೂಟ್ ಆಗಲ್ಲ ಹೇಳಿದ್ದೀನಿ. ಯಾವ್ಯಾವ ತಳಿ ಅಂತ ಕೇಳಿದೆ ನಾ ಹೇಳ್ತೀನಿ. ಅದರಲ್ಲಿ 517 ಅದು ಚೆನ್ನಾಗಿ ಬರ್ತದೆ. ಅದ್ರ ಜೊತೆಗೆ ಬೆಳಿಕಬ್ಬು ಹಿಂದೆ ಇತ್ತಲ್ಲ ಅದು ಚೆನ್ನಾಗಿ ಬರ್ತದೆ. ಮತ್ತು ಈ 18-0-61 ಅಂತ ಹೊಸ ತಳಿ ಹೇಳಿದ್ವಲ್ಲ ಅದು ಸಹ ಚೆನ್ನಾಗಿ ಬರ್ತದೆ. ಈ 86-0-32 ಅಂತ ಹಿಂದೆ ಶುಗರ್ ಫ್ಯಾಕ್ಟರಿ ಜಾಸ್ತಿ ಬಳಕೆ ಮಾಡ್ತಿದ್ರು. ಈ ತಳಿ ಮಲ್ಟಿ ರೋಟೇನಿಂಗ್ ಎಬಿಲಿಟಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಯಾಕೆ ಕಾರಣ ಅಂದರೆ ಶಾಲೋ ರೂಟೆಡ್ ವೆರೈಟಿ, ಬೇರುಗಳು ಆಳಕ್ಕೆ ಹೋಗಲ್ಲ. ಸೊ ಯಾವ ತಳಿ ಬೇರಕ್ಕೆ ಆಳಕ್ಕೆ ಹೋಗಲ್ಲ ಆ ತಳಿಗಳು ಕೂಳೆ ಸಾಮರ್ಥ್ಯ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಅಲ್ಪಾವಧಿ ತಳಿಗಳು ಯಾವ್ಯಾವ ಇರ್ತವೆ 10 ತಿಂಗಳಿಗೆ ಬರೋವು, ಅವುಗಳ ಕೂಳೆ ಸಾಮರ್ಥ್ಯ ಕಡಿಮೆ ಮಧ್ಯಮಾವಧಿ ತಳಿ ಮತ್ತು ದೀರ್ಘಾವಧಿ ತಳಿಗೆ ಹೋಲಿಸಿದಾಗ. ಸೊ ಇದಿಷ್ಟು ತಳಿಗಳ ಬಗ್ಗೆ ಮಾಹಿತಿ. ಸೊ ನಿಮ್ಮ ತಳಿ ಸಾಮರ್ಥ್ಯ ಕೂಳೆ ಬೆಳೆಯಲು ಮೊದಲನೇ ಬೆಳೆಗಿಂತಲೂ ಜಾಸ್ತಿ ಇರೋ ಸಾಧ್ಯತೆಯೂ ಇದೆ. ಸೊ ಆದ್ದರಿಂದ ರೈತರು ಹೆಚ್ಚಿಗೆ ಆಸಕ್ತಿ ವಹಿಸಿ ಕೂಳೆ ಬೆಳೆನ ಮೊದಲನೇ ಬೆಳೆ ಯಾವ ರೀತಿ ನೀವು ಉತ್ಸಾಹದಲ್ಲಿ ಎಲ್ಲ ರೀತಿಯ ವೈಜ್ಞಾನಿಕ ಪದ್ಧತಿ ಅನುಸರಿಸಿ ಬೆಳೆದಿರ್ತೀರಿ ಅದೇ ರೀತಿ ಮಾಡಬೇಕು. ಯಾಕೆಂದರೆ ಒಳ್ಳೆಯ ಇಳುವರಿ ಬಂದರೆ ನಿಮಗೆ ಲಾಭ ಅದು. ಸೊ ಅದನ್ನು ಮನಗಂಡು ನಾವು ಏನೇನು ಈಗ ಮುಂದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಅದನ್ನು ಸಂಬಂಧಪಟ್ಟ ರೈತರು ಅದನ್ನು ಅಳವಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಳುವರಿ ಕಡಿಮೆ ಆಗೋಕ್ಕೆ ಇನ್ನೊಂದು ರೋಗ ರುಜಿನ ಮತ್ತು ಕೀಟಗಳ ಬಾಧೆ ಇದರಲ್ಲಿ ಜಾಸ್ತಿ. ಅದಕ್ಕೆ ನಾನು ತಳಿಗಳು ಮಾತಾಡುವಾಗ ಬಿತ್ತನೆ ಬೀಜನ ಯಾವುದೇ ಕಾರಣಕ್ಕೂ ಕೂಳೆ ಬೆಳೆಯಿಂದ ಆಯ್ಕೆ ಮಾಡಬೇಡಿ. ಕೂಳೆ ಬೆಳೆಯಲ್ಲಿ ರೋಗಗಳು ಕೀಟಗಳ ಬಾಧೆ ಜಾಸ್ತಿ. ಸೊ ಅದರಿಂದ ಇದೊಂದು ತೊಂದರೆ, ಇಳುವರಿ ಸಾಮರ್ಥ್ಯ ಮತ್ತು ಭೂಮಿ ಮಣ್ಣು ಬಿಗಿಯಾಗಿರೋದ್ರಿಂದ ಅವುಗಳ ಬೇರುಗಳ ಕಾರ್ಯಕ್ಷಮತೆ ಕಡಿಮೆ ಇದೊಂದು. ಮತ್ತು ಕೂಳೆ ಬೆಳೆ ಇಳುವರಿ ಸಾಮರ್ಥ್ಯ ಸಾಮಾನ್ಯವಾಗಿ ಮೊದಲನೇ ಬೆಳೆಗಿಂತ ಒಂದು 20% ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು, ಕೆಲವು ತಳಿಗಳು ಜಾಸ್ತಿ ಕೊಡ್ಬೋದು. ಸಾಮಾನ್ಯವಾಗಿ 20% ಇಳುವರಿ ಸಾಮರ್ಥ್ಯ. ನಾನು ಒಂದು ಸಮೀಕ್ಷೆ ಮಾಡಿ ಇಲ್ಲಿ ನೋಡಿದಾಗ ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ 517 ತಳಿಲಿ 2/3ನೇ ಕೂಳೆಯಲ್ಲಿ 80-85 ಟನ್ ಒಂದು ಎಕರೆ ತಗೊಂಡಿದ್ದಾರೆ ಕೂಳೆ ಬೆಳೆಯಲ್ಲಿ. ಆ ರೀತಿ ರೈತರು ಸಹ ಇದ್ದಾರೆ. ಕೂಳೆ ಬೆಳೆ ಬೇಸಾಯ ಭಾಳ ಆಸಕ್ತಿ ವಹಿಸಿ ಮಾಡಿ. ಪ್ರಮುಖವಾಗಿ ಮೊದಲನೇದೇನು ಅಂದರೆ ಕಟಾವಾದ ತಕ್ಷಣವೇ, ತುಂಬ ಜಾಸ್ತಿ ದಿವಸ ನೀವು ಖಾಲಿ ಬಿಡಬೇಡಿ ಭೂಮಿನ. ಕಟಾವಾದ ತಕ್ಷಣವೇ ಭೂಮಿ ಮಟ್ಟಕ್ಕೆ ಕೂಳೆ ಕೊಚ್ಚಬೇಕು. ಸ್ಟಬಲ್ ಶೇವಿಂಗ್ ಅಂತ ಹೇಳ್ತೀವಿ. ಸಮಾನಾಂತರವಾಗಿ ಒಳ್ಳೆ ಕೊಡುಗೋಲಿನಿಂದ ನೀಟಾಗಿ ಕೂಳೆ ಕೊಚ್ಚಬೇಕು. ಎಷ್ಟು ದಿವಸದೊಳಗಡೆ ಮಾಡಬೇಕು? ನೀವು ಕಟಾವಾದ 1 ವಾರ 10 ದಿವಸದೊಳಗೆ ಮಾಡಬೇಕು ನೀಟಾಗಿ. ಅದನ್ನು ಯಾವ ರೀತಿ ಮಾಡ್ತೀರಿ ಅಷ್ಟು ಒಳ್ಳೆಯದು. ಅಂದರೆ ನೀಟಾಗಿ ಭೂಮಿ ಮಟ್ಟಕ್ಕೆ ಒಂದೇ ಲೆವೆಲ್ಗೆ ನೀವು ಮೊಳಕೆ ಬರುತ್ತೆ. ಮತ್ತು ನೀವು ಹಂಗೆ ಬಿಟ್ಟುಬಿಟ್ರೆ ಕೂಳೆನ ಮೇಲ್ಗಡೆ ಏನು ಇಷ್ಟು ಉದ್ದಕ್ಕೆ ಬಿಟ್ಟಿರ್ತಾರೆ ನಮ್ಮ ಲೇಬರ್ಸು, ಆ ಮೇಲ್ಗಡೆ ಬರ್ತದೆ. ಅದು ಬಂದರೆ ಅದಕ್ಕೆ ಮಣ್ಣಿನ ಸಂಪರ್ಕ ಬರಲಿಲ್ಲ ಅಂದರೆ ಅದು ಸ್ವಲ್ಪ ದಿವಸ ಇದ್ದು ಒಣಗೋಗ್ಬಿಡುತ್ತೆ. ಸೊ ಇದೊಂದು ಕಾರ್ಯಕ್ರಮ ಸರಿಯಾಗಿ ದಯಮಾಡಿ ರೈತರು ಇದನ್ನು ಅನುಸರಿಸಬೇಕು. ಅದಾದಮೇಲೆ ಭುಜ ಸಡಿಸೋದು ಅಂತೀವಿ. ಅಂದರೆ ನೇಗಿಲಲ್ಲಿ ಆ ಸಾಲನ್ನ ಒಂದು ಆ ಕಡೆ ಈ ಕಡೆ ಇದೆಯಲ್ಲ ಗಿಡದ ಆಜುಬಾಜು, ಇದನ್ನು ನೀಟಾಗಿ ಉಳುಮೆ ಮಾಡಬೇಕು. ಅಂದರೆ ಬೇರುಗಳ ಹಳೆ ಬೇರುಗಳ ಕಿತ್ತು ಹೊಸ ಬೇರುಗಳು ಬರೋಂಗೆ ನಾವು ಅದಕ್ಕೆ
ಆಸ್ಪದ ಮಾಡಿಕೊಡ್ಬೇಕು. ಅಂತರ್ ಬೇಸಾಯ ಮಾಡಬೇಕು. ಅಂತರ್ ಬೇಸಾಯ ಅದನ್ನು ಸಹ ನೀವು ನೀರಾಯಿಸಿ ಕಂಡೀಷನ್ಗೆ ಬಂದಾಗಲೇ ಅದನ್ನು ಉಳುಮೆ ಸ್ಟಾರ್ಟ್ ಮಾಡಬೇಕು. ಈಗ ತಾವು ಮೊದಲನೇದು ಹೇಳಿದ್ರಲ್ಲ ಭೂಮಿ ಮಟ್ಟಕ್ಕೆ ಕತ್ತರಿಸಬೇಕು ಅಂತ, ಆ ಥರ ಕತ್ತರಿಸೋಕೆ ಯಂತ್ರಗಳು ಬಂದಿದಾವ? ಹೌದು, ಮಚ್ಚುಗಳೇ ಸಾಕು. ಆ ಒಂದು ಇದು ಸ್ಟಬಲ್ ಶೋ ಮಾಡೋವಂಥ ಮಚ್ಚುಗಳು ಇವೆ. ಸೊ ಅದನ್ನು ಸಿಗ್ತದೆ. ಈವನ್ ಅವ್ರ ಹತ್ರ ಇರೋ ಮಚ್ಚುಗಳಲ್ಲೂ ಶಾರ್ಪ್ ಆಗಿರೋದು ತಗೊಂಡು ನೀಟಾಗಿ ಮಾಡ್ಬೋದು. ಈಗ ಹೆಣ್ಣಾಳುಗಳೇ ಆ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅದನ್ನು ಸ್ವಲ್ಪ ನೀಟಾಗಿ ಮಾಡಿದರೆ ನಿಮಗೆ ಪ್ಲಾಟ್ ನೋಡಿದಾಗ ಒಂದೇ ಸಮನೆ ನೀಟಾಗಿ ಕಾಣಿಸ್ತದೆ ಅದು ಮಾಡಿದಾಗ. ಮತ್ತು ನೇಗಿಲಲ್ಲಿ ನೀವು ಅದನ್ನು ಶೋಲ್ಡರ್ ಬ್ರೇಕ್ ಮಾಡೋದ್ರಿಂದ ನೀಟಾಗಿ ಗಾಳಿ ಆಡೋಕ್ಕೆ ಮತ್ತು ಬೇರುಗಳು ಹೊಸದಾಗಿ ಬರೋಕ್ಕೆ, ಕೊಟ್ಟಂಥ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ತಗೊಳ್ಳೋಕ್ಕೆ ಇದು ಶೋಲ್ಡರ್ ಬ್ರೇಕಿಂಗು ಭಾಳ ಇಂಪಾರ್ಟೆಂಟ್ ಕೆಲಸ. ಇದನ್ನು ಸಹ ನಮ್ಮ ರೈತ ಬಾಂಧವರು ಖಂಡಿತ ಇದನ್ನು ನಿರ್ವಹಣೆ ಮಾಡಬೇಕು. ಮತ್ತು ಇದಾದಮೇಲೆ ಪಿಗ್ಗಿ ಬರ್ತದೆ. ಸಾಮಾನ್ಯವಾಗಿ ಬೇರು ಹಾಳಕ್ಕೆ ಹೋಗದೇ ಇರೋಂಥ ತಳಿಗಳಲ್ಲಿ ಗ್ಯಾಪ್ಸು ಅಲ್ಲಲ್ಲಿ ಕಾಣಿಸ್ಕೊಳ್ತದೆ. ಈ ಗ್ಯಾಪ್ಸ್ ಬಂದಾಗ ಏನಾಗುತ್ತೆ ಅಂದರೆ ನೀವು ಸಪರೇಟಾಗಿ ಅದನ್ನು ಕಟಾವಾದ ತಕ್ಷಣವೇ ಸಿಂಗಲ್ ಐ ಬೆಡ್ ಮಾಡ್ಕೊಂಡು ಅದು ನರ್ಸರಿ ಬೆಡ್ಡಲ್ಲೋ ಅಥವಾ ಪಾಲಿಥೀನ್ ಕವರಲ್ಲೋ ಹಾಕಿ ಆ ಸೀಡ್ಲಿಂಗ್ಸ ನೀವು ರೈಸ್ ಮಾಡ್ಕೊಂಡಿರ್ಬೇಕು. ನೀವು ಕಟಾವ್ಗಿಂತ ಮುಂಚೆನೇ ಮಾಡಿದರೂ ಭಾಳ ಒಳ್ಳೆಯದು. ಅದನ್ನು ನೀವು 30 ದಿವಸಕ್ಕೆ ಎಲ್ಲೆಲ್ಲಿ ಗ್ಯಾಪ್ ಇರ್ತದೆ ಆ ಜಾಗಕ್ಕೆ ನೀವು ಸೀಡ್ಲಿಂಗ್ಸ್ ಪ್ಲ್ಯಾಂಟ್ ಮಾಡ್ಕೊಂಡು ಚೆನ್ನಾಗಿ ಬೇರು ಚೆನ್ನಾಗಿ ಕುಳಿತುಕೊಳ್ಳೋ ತನಕ ನೀರು ಮತ್ತು ಈ ಗೊಬ್ಬರಗಳನ್ನ ನೀವು ಸರಿಯಾಗಿ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇದು ಗ್ಯಾಪ್ ಫಿಲ್ಲಿಂಗ್ದು ಭಾಳ ಪ್ರಮುಖ ಅಂಶ. ಅಂದರೆ ಈ ಗ್ಯಾಪ್ ಫಿಲ್ಲಿಂಗ್ನ ಯಾವಾಗ ಮಾಡಬೇಕು ಅಂತೀರಿ? ಗ್ಯಾಪ್ ಫಿಲ್ಲಿಂಗ್ದು ನೀವು ಅಕ್ಕಪಕ್ಕ ಉಳುಮೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಮಾಡಿದ್ಮೇಲೆ 30 ಡೇಸ್ಗೆ, ಅದಕ್ಕೆ 30 ಡೇಸ್ ಬಂದಿರ್ತದೆ. ಆ ಟೈಮಲ್ಲಿ ಮಾಡುವಾಗ ಸಸಿಗಳು ತುಂಬ ಉದ್ದಕ್ಕೆ ಗರಿಗಳು ಬಂದಿದ್ರೆ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಬೇಕು, ಗರಿ ಕತ್ತರಿಸ್ಬೇಕು. ಅದು ಕಟ್ ಮಾಡಿಬಿಟ್ಟು ಮಾಡಿದರೆ ನಿಮಗೆ ಒಣಗೋದು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ನೀವು ಬೇರೆ ಕಡೆಯಿಂದ ಡಿಸ್ಟರ್ಬ್ ಮಾಡಿ ಅಲ್ಲಿ ನೆಟ್ಟಾಗ ಸ್ವಲ್ಪ ಡ್ರೈ ಆಗುತ್ತೆ, ಆಮೇಲೆ ಪುನಃ ರಿಜ್ಯೂನೇಟ್ ಆಗುತ್ತೆ. ಸೊ ಆ ರೀತಿ ಆಗೋದ್ರಿಂದ ಮೇಲ್ಗಡೆ ಟಾಪ್ ಸ್ವಲ್ಪ ಟ್ರಿಮ್ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಲ್ಲದೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಗದ್ದೆಲೆ ಅಲ್ಲಲ್ಲಿ ಕೆಲವು ಕಡೆ ತುಂಬ ಟಿಲ್ಲರ್ಸ್ ಬಂದಿರ್ತದೆ, ಅದನ್ನು ಕಿತ್ಕೊಂಡು ನೀವು ಎಲ್ಲೆಲ್ಲಿ ಖಾಲಿ ಇರ್ತದೆ ಆ ಜಾಗಕ್ಕೆ ನೀವು ಸೀಡ್ಲಿಂಗ್ಸ್ ಒಂದೊಂದು ಪೈರನ್ನ ನೆಟ್ಕೋಬೋದು, ಕಿತ್ ನೆಡ್ಬೋದು. ಸ್ವಲ್ಪ ಒಣಗಿದ ಮೇಲೆ ಪುನಃ ಚಿಗುರುತ್ತೆ. ಸೊ ಇದನ್ನು ನೀರು ಎಲ್ಲ ಕೊಟ್ಟು ಕಾಪಾಡಬೇಕು. ಹಂಗೆ ಈಗೇನಾಗುತ್ತೆ ಅಂದರೆ ಗ್ಯಾಪ್ ಫಿಲ್ಲಿಂಗ್ ದಿವಸ ಮಾಡ್ತಾರೆ, ಆಮೇಲೆ ತಿರುಗಿ ನೋಡೋದಿಲ್ಲ. ಈ ರೀತಿ ಭಾಳ ಸಡ್ಡೆ ಇದೆ ಕಬ್ಬಿನ ಬೇಸಾಯದಲ್ಲಿ, ಅದರಲ್ಲೂ ಕೂಳೆ ನಿರ್ವಹಣೆಯಲ್ಲಿ. ಇದು ಸರಿ ಇಲ್ಲ. ಯಾಕೆಂದರೆ ನಮ್ಮ ಕೆಲಸನೇ ಅದು, ನಿಮ್ಗೆ ಅದರಿಂದ ಪ್ರತಿಫಲ ಬರ್ತದೆ. ಅದನ್ನು ಸ್ವಲ್ಪ ಕಾಳಜಿ ವಹಿಸಿ ಮಾಡಿದರೆ ನಿಮಗೆ ಮುಂದೆ ಫಲಿತಾಂಶ ಚೆನ್ನಾಗಿ ಬರ್ತದೆ. ಈ ದೃಷ್ಟಿಯಿಂದ ಇವೇನು ನಾನು ಮೊದಲನೇದಾಗಿ ಸ್ಟಬಲ್ ಶೇವಿಂಗು ಮತ್ತು ಶೋಲ್ಡ್ರ್ ಬ್ರೇಕಿಂಗು, ಗ್ಯಾಪ್ ಫಿಲ್ಲಿಂಗು, ಇವು ಭಾಳ ಪ್ರಮುಖವಾದ ಅಂಶ. ಇದರ ಜೊತೆಗೆ ಸ್ವಲ್ಪ ಅರ್ಲಿ ಅಪ್ಲಿಕೇಶನ್ ಆಫ್ ಫರ್ಟಿಲೈಸರ್ಸ್, ಏನು ನಾವು ಪೋಷಕಾಂಶಗಳು ಕೊಡಬೇಕು ಮತ್ತು ಸಾವಯವ ಗೊಬ್ಬರಗಳು ಕೊಡಬೇಕು. ಮೊದಲನೇ ಬೆಳೆಯಲ್ಲಿ ಏನು ಕೊಟ್ಟಿದ್ರಿ ಆವಾಗ ಅಲ್ಲಿ ಹೆಂಗೆ ಕೊಡ್ತಿದ್ರಿ ನೀವು ಅಂದರೆ ನಾಟಿ ಮಾಡುವಾಗ ಒಂದು 10%, 45 ದಿವಸಕ್ಕೆ ಒಂದು ಸರಿ, 70 ದಿವಸಕ್ಕೆ ಒಂದು ಸರಿ, 90-95 ದಿವಸಕ್ಕೆ ಒಂದು ಸರಿ ಗೊಬ್ಬರ ಕೊಡ್ತಿದ್ರಿ. ಅದರಲ್ಲಿ ಸಾರಜನಕನ ಮಾತ್ರ ಟಾಪ್ ಡ್ರೆಸ್ಸಿಂಗಾಗಿ ಕೊಡ್ತಿದ್ರಿ ಮತ್ತು ರಂಜಕ ಪೊಟ್ಯಾಷ್ ಗೊಬ್ಬರನ ಪ್ರಾರಂಭದಲ್ಲೇ ಕೊಡ್ತಿದ್ರಿ. ಆ ರೀತಿ ಮೊದಲನೇ ಬೆಳೆಗಿದ್ದು. ಇಲ್ಲೇನಾಗುತ್ತೆ ಅಂದರೆ ಗಿಡ ಬಂದ ಮೇಲೆ ಒಂದು ತಿಂಗಳಿಗೆ ಒಂದು ಲೆವೆಲ್ಗೆ ಬಂದಿರ್ತದೆ ಸೀಡ್ಲಿಂಗ್ಸು. ಆವಾಗ ನೀವು ಒಂದು 30% ಸಾರಜನಕ, ಒಂದು ಫುಲ್ ಪ್ರಮಾಣದಲ್ಲಿ ರಂಜಕ, ಒಂದು 0.5% ಅಂದರೆ ಏನು ನಾವು 140-50 kg 25 kg ಪೊಟ್ಯಾಷ್. ಸೊ ಇದನ್ನು ನಾವು ಕೂಳೆ ಕೊಚ್ಚಿದ 1 ತಿಂಗಳಿಗೆ ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡಿರೋದು. ಇದನ್ನು ಬಳಕೆ ಮಾಡಬೇಕು. ಇದಕ್ಕಿಂತ ಮುಂಚೆ ನಾರ್ಮಲಿ ಕೂಳೆ ಬೆಳೆಯಲ್ಲಿ ನಿಮಗೆ ಬಿತ್ತನೆ ಸರಿ ಇಲ್ಲ ಅಂದಮೇಲೆ ಪ್ರಾರಂಭದಲ್ಲಿ ಪೈರಲ್ಲ ಎಲ್ಲೋಯಿಂಗು, ಬಿಳಿಚು ಪೈರು ಇವೆಲ್ಲ ನೀವು ನೋಡಿರ್ತೀರಿ. ರೈತ ಬಾಂಧವರು ಸಾಕಷ್ಟು ಕಂಪ್ಲೇಂಟ್ ಮಾಡಿರ್ತಾರೆ, ಎಲ್ಲಿ ಬಿತ್ತನೆ ಸರಿಯಾಗಿ ಆಯ್ಕೆ ಮಾಡದೆ ನೀವು ಬೆಳೆದಿರೋಂಥ ಕಬ್ಬಿನಿಂದ ಏನು ಕೂಳೆ ಬಿಡ್ತೀರಿ ಅಲ್ಲಿ ಪ್ರಾರಂಭದಲ್ಲೇ ಪೈರು ಎಲ್ಲೋ ಹಿಂಗೆ ಕಾಣಿಸ್ತಾ ಇರ್ತದೆ. ಸೊ ಈ ರೀತಿ ಕಂಡಾಗ ನೀವು ಅದಕ್ಕೆ ಸ್ವಲ್ಪ ಜಿಂಕ್, ಸತು ಮತ್ತು ಈ ಕಬ್ಬಿಣದ ಅಂಶದ ಕೊರತೆ ಕಾಣಿಸ್ಕೊಂಡಿರ್ತದೆ. ಅದಕ್ಕೆ ನಿಮಗೆ 1 ತಿಂಗಳಿಗೇ ಒಂದು ಸ್ಪ್ರೇ, ಫೋಲಿಯರ್ ಸ್ಪ್ರೇ ತೊಗೋಬೇಕು. ಏನು ಅಂದರೆ ಒಂದು 2.5 ಗ್ರಾಮ್ ಐರನ್ ಸಲ್ಫೇಟು, 5 ಗ್ರಾಮು ಜಿಂಕ್ ಸಲ್ಫೇಟು, ಒಂದು 10 ಗ್ರಾಮು ಯೂರಿಯಾ 1 ಲೀಟ್ರ್ ನೀರಿಗೆ. ಒಂದು ಕ್ಯಾನ್ಗೆ ಹಾಕೊಳ್ತೀನಿ ಅಂದರೆ 15 ಲೀಟ್ರು, 15 ಲೀಟ್ರಿಗೆ 2.5 ಅಂದರೆ 12.5 ಗ್ರಾಮ್ ತೊಗೋಬೋದು. ಇದು ಒಂದು 5 ಗ್ರಾಮ್ ಅಂದರೆ 75 ಗ್ರಾಮು ಮತ್ತು 10 ಗ್ರಾಮ್ ಅಂದರೆ 150 ಗ್ರಾಮ್ ಯೂರಿಯಾ. ಇದನ್ನು ಒಂದು ಕ್ಯಾನ್ಗೆ ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡಬೇಕು. ಇದು ಒಂದು 10 ಕ್ಯಾನೋ ಅಥವಾ 12 ಕ್ಯಾನೋ ಫುಲ್ 1 ಎಕರೆಗೆ ತೊಗೊಳ್ತದೆ.
ನೀವು ಇದನ್ನು ರಿಪೀಟ್ ಮಾಡಬೇಕಾಗತ್ತೆ 1-2 ಸರಿ. ಈ ರೀತಿ ಮಾಡೋದ್ರಿಂದ ಆ ಒಂದು ಪೈರುಗಳು ಯಾವ್ಯಾವ ಎಲ್ಲೋ ಹಿಂಗಿರ್ತವೆ ಅಥವಾ ಐರನ್ ಕ್ಲೋರೋಸಿಸ್ ಟೈಪ್ ಇರ್ತದೆ, ಇದನ್ನು ಪ್ರಾರಂಭದಲ್ಲೇ ನಾವು ಅದನ್ನು ಸುಧಾರಣೆ ಮಾಡ್ಬೋದು. ಇದನ್ನು ಕಂಪಲ್ಸರಿ, ಇದು ಕಂಪ್ಲೇಂಟ್ ಜಾಸ್ತಿ ರೈತ ಬಾಂಧವರಲ್ಲಿ, ಪೈರು ಭಾಳ ಎಲ್ಲೋ ಹಿಂಗೆ ಕಾಣಿಸ್ತಾ ಇದೆ ಸರ್, ಬಿಳಿಚ್ ಪೈರು, ಇದಕ್ಕೆ ನಮ್ಮಲ್ಲಿ ಜಾಸ್ತಿ ಇದು ಕಾಣಿಸ್ಕೊಳ್ತದೆ ಅಂತಾರೆ. ಇದಕ್ಕೆ ಈ ಒಂದು ಹೇಳಿದ ಒಂದು ನಾವು ಸುಧಾರಣೆ ನೀವು ಖಂಡಿತ ಮಾಡಬೇಕು. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು ಇದನ್ನು ಸಾಯಿಲ್ ಅಪ್ಲಿಕೇಶನು ಮಾಡ್ಬೋದು. 8-10 kg ಜಿಂಕ್ ಸಲ್ಫೇಟು ಅಥವಾ ಐರನ್ ಸಲ್ಫೇಟು ಸಾಯಿಲ್ ಅಪ್ಲಿಕೇಶನು ಮಾಡ್ಬೋದು. ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ತೊಗೋಬೇಕು ಅಂದರೆ ನೀವು ಫೋಲಿಯರ್ ಸ್ಪ್ರೇ ಬೆಸ್ಟು. ಅದನ್ನು ಅರ್ಲಿ ಸ್ಟೇಜಸ್ಸಲ್ಲೇ ಮಾಡಿ. ಆಮೇಲೆ ಗೊಬ್ಬರ ಹಾಕೋದು ಇರ್ತದೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಸೊ ಇದು ನಮ್ಮ ಕೂಳೆ ಬೆಳೆಯಲ್ಲಿ ಭಾಳ ಪ್ರಮುಖವಾದ ಅಂಶ. ಇನ್ನು ಗೊಬ್ಬರದ ನಿರ್ವಹಣೆಗೆ ಹೋಗ್ಬೇಕಂದ್ರೆ 1 ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 4-5 ಟನ್ನು ಪ್ರೆಸ್ ಮಡ್ಡಿ ಗೊಬ್ಬರ ಮತ್ತು 1-2 ಟನ್ನು ಯಾವ್ದಾರ ಒಂದು ಚಾಯ್ಸ್ ನಾನು ಹೇಳ್ತಾ ಇರೋದು. 2 ಟನ್ನು ಎರೆಹುಳು ಗೊಬ್ಬರ. ಈ ಒಂದು ಗೊಬ್ಬರಗಳನ್ನ ನೀವು ಸ್ಟಾರ್ಟಿಂಗಲ್ಲೇ ಸಾಲಿಗೆ ಸುರಿಸ್ಬಿಡ್ಬೇಕು. ಸರ್, ಈಗ ಸಾಮಾನ್ಯವಾಗಿ ಕೂಳೆ ಕಬ್ಬಲ್ಲಿ ಯಾರೂ ತರಗ ಸುಡ್ತಾ ಇಲ್ಲ, ಅದನ್ನ ಅಭ್ಯಾಸ ನಿಂತೇ ಹೋಗಿದೆ. ಅದು ಭಾಳ ತರಗನ ಮೇಲೇನೆ ಹಾಕ್ಬೇಕಾ ಈ ಗೊಬ್ಬರನೆಲ್ಲ ತಾವು ಹೇಳ್ತಿರೋದು ಹೇಗೆ? ಇಲ್ಲ, ತರಗ ನಿರ್ವಹಣೆನೂ ಕೂಳೆ ಕಬ್ಬಲ್ಲಿ ಭಾಳ ಪ್ರಮುಖವಾದ ಅಂಶ. ತರಗು ಸಾಮಾನ್ಯವಾಗಿ 1 ಎಕರೆಗೆ ನಿಮಗೆ 4-5 ಟನ್ ತರಗು ಬೀಳ್ತದೆ. ತರಗಿನಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳು ಹೇರಳವಾಗಿ ಸಿಗುತ್ತೆ. ನೀವು ಅದನ್ನು ಸುಟ್ಟರೆ ಗೊಬ್ಬರ ಸುಟ್ಟಂಗೆ. ಸೊ ಯಾವುದೇ ಕಾರಣಕ್ಕೂ ತರಗನ್ನು ನೀವು ಸುಡಬಾರ್ದು. ಅದನ್ನು ನೀವು ತರಗ ನಿರ್ವಹಣೆ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ನೀವು ತರಗನ್ನು ಈಗ ಕಟಾವು ಮಾಡಿದ ಮೇಲೆ ತರಗು ಎಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ. ಅದಕ್ಕೆ ಫಸ್ಟು ನೀರು ಹಾಯಿಸ್ಬಿಡಿ, ಚೆನ್ನಾಗಿ ಸೆಟ್ಲಾಗಲಿ. 1 ರೌಂಡ್ ನೀರು ಹಾಯಿಸ್ಬಿಟ್ರೆ ಎಲ್ಲ ಸೆಟ್ಲಾಗುತ್ತೆ. ಆಮೇಲೆ ನೀವು ತರಗನ್ನು 1 ಸಾಲು ಬಿಟ್ಟು 1 ಸಾಲಿಗೆ ಹಚ್ಚಾಯಿಸ್ಬೇಕು. ಅಂದರೆ ಅಲ್ಲಿ ಸ್ಪ್ರೆಡ್ ಮಾಡಬೇಕು. 1 ಸಾಲು ಬಿಟ್ಟು 1 ಸಾಲಿಗೆ. ಎಲ್ಲ ಸಾಲಲ್ಲೂ ಅವಶ್ಯಕತೆ ಇಲ್ಲ. ಎಲ್ಲಿ ತರಗ ನೀವು ಖಾಲಿ ಮಾಡಿರ್ತೀರಿ ಆ ಸಾಲಲ್ಲಿ ಉಳುಮೆ, ನೀರು ಕೊಡೋದು, ರಸಗೊಬ್ಬರ ಕೊಡೋದು ಎಲ್ಲ ಆ ಖಾಲಿ ಜಾಗದಲ್ಲಿ. ಎಲ್ಲಿ ತರಗ ಹಾಕಿದಿರಿ ಅದರ ಮೇಲೆ ನೀವು ಈ ಕೆಲವು ಅವನ್ನು ಕೊಳೆಸುವಂಥ ಸೂಕ್ಷ್ಮಾಣುಜೀವಿಗಳು ಇದೆ. ನಮ್ಮ ಕೇಂದ್ರದಲ್ಲೂ VC ಫಾರ್ಮಲ್ ಕಾಲೇಜಲ್ಲಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ಅದರ ಒಂದು ಲಭ್ಯತೆ ಇದೆ. ಎಲ್ಲ ಕಲ್ಚರ್ಸು ಸಿಗುತ್ತೆ ಈಗ. ಸೊ ಅದನ್ನು ನೀವು ₹100 ಕೊಟ್ಟರೆ ಫುಲ್ 1 ಎಕರೆಗೆ ಸಿಗುತ್ತೆ. ಸೊ ಇದನ್ನು ಬಳಕೆ ಮಾಡಬೇಕು. ನಿಮ್ಗೆ 5-6 kg ಟ್ರೈಕೋಡರ್ಮಾ ವಿರಿಡೆ ಅಥವಾ ಫ್ಲೋರೋಟಸ್ ಅಂತ ಸೂಕ್ಷ್ಮಾಣುಜೀವಿ, ಅದನ್ನು ತಗೊಂಡು ನೀವು 1 ಎಕರೆಗೆ 50 kg ಯೂರಿಯಾ, 50 kg ಬೂದಿ ಜೊತೆ ಈ ಸೂಕ್ಷ್ಮಾಣುಜೀವಿನ ಈ ಸಗಣಿ ಗಂಜಲ ಮಾಡಿದಂಥ ನೀರಿನಲ್ಲಿ ಮಿಶ್ರಣ ಮಾಡಿ ಅದ್ರ ಜೊತೆ ಬೂದಿ ಮತ್ತು ಯೂರಿಯಾನ ಆ ತರಗ ಮೇಲೆ ನೀವು ಸ್ಪ್ರೇ ಮಾಡಬೇಕು. ಸ್ಪ್ರಿಂಕಲ್ ಮಾಡೋ ಟೈಪಲ್ಲಿ ಉಟ್ಟು ಎಲ್ಲದಕ್ಕೂ ಆ ರೀತಿ ಮಾಡಿದರೆ ಭಾಳ ಬೇಗ ಅದು ಕೊಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಭಾಳ ಬೇಗ ಅದು ಸಿಗಲಿಲ್ಲ ಅಂದರೆ ನಿಮಗೆ ಸಕ್ಕರೆ ಕಾರ್ಖಾನೆ ರಾ ಪ್ರೆಸ್ ಮಡ್ ಇದನ್ನು ನೀವು ತರಗ ಮೇಲೆ ಹಚ್ಚಾಯಿಸಿದ್ರು ಸಹ ಸುರಿದ್ರೆ ಅದು ಆರಾಮಾಗಿ ಕಟ್ಟಾಗ್ತದೆ, ಕೊಳಿತಾ ಬರ್ತದೆ. ಇದಲ್ಲದೆ ಒಂದು ತರಗ ಕಟ್ ಮಾಡೋ ಮಿಷಿನ್ ಬಂದಿದೆ, ಅದು ಸಹ ನಮ್ಮ VC ಫಾರಮಲ್ಲಿ ಅದಿದೆ. ಅದನ್ನು ನಾವು ಡೆಮಾನ್ಸ್ಟ್ರೇಷನ್ ಕೃಷಿ ಮೇಳದಲ್ಲಿ ಮಾಡ್ತೀವಿ. ಅದನ್ನು ಸಹ ಕೆಲವು ಇದರಲ್ಲಿ ಅದನ್ನು ಬಾಡಿಗೆಗೂ ಸಹ ಸಿಗ್ತದೆ, ರೈತರೇ ಪರ್ಚೇಸ್ ಮಾಡಿದ್ದಾರೆ. ಇದನ್ನು ಬಳಕೆ ಮಾಡ್ಬೋದು. ಅದು ಸಣ್ಣ ಸಣ್ಣ ಪುಡಿ ಆಗೋಗುತ್ತೆ ತರಗ. ಅದನ್ನು ಪುಡಿ ಆದಮೇಲೆ ನೀರು ಹಾಯಿಸ್ಬಿಟ್ಟು ಮಾಮೂಲಿ ಮೊದಲನೇ ಬೆಳೆಗೆ ಏನು ವ್ಯವಸಾಯ ಮಾಡ್ತೀರಿ ಆ ರೀತಿ ಮಾಡ್ಬೋದು. ಸೊ ಆ ರೀತಿ ತರಗ ಏನು ತುಂಬ ಹೆಡ್ಡೇಕ್ ಕೆಲಸ ಏನಿಲ್ಲ. ಅದು ಸ್ವಲ್ಪ ಆಸಕ್ತಿ ವಹಿಸಿ ಸರಿಯಾಗಿ ಮಾಡಿದರೆ ಅದನ್ನು ಕೊಳೆಸುವಂಥ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟಿದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಯೂರಿಯಾ ಬೂದಿನೂ ಹಾಕಿದರೆ ನಿಮಗೆ ತರಗು ಆರಾಮಾಗಿ ನೀವು ಎಲ್ಲಿ ತರಗನ್ನು ಹಚ್ಚಾಯಿಸಿದ್ರಿ ಅಲ್ಲಿ ನೀವು ಈ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಕೊಟ್ಬಿಟ್ಟು ಗಂಜಲ ಸಗಣಿ ಎಲ್ಲ ವಾಟರ್ದು ನೀವು ಸ್ಪ್ರೇ ಮಾಡಿ ಅದು ಆರಾಮಾಗಿ ನಿಧಾನಕ್ಕೆ ಕೊಳಿತಾ ಹೋಗುತ್ತೆ. ಅಲ್ಲೇನು ನೀವು ಕೆಲಸ ಮಾಡಬೇಕಾಗಿಲ್ಲ. ಈ ಖಾಲಿ ಜಾಗದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ಒಂದು ತರಗಾಕಿರೋ ಜಾಗ ಮುಂದಿನ ವರ್ಷ ಅಲ್ಲಿ ನಿಮಗೆ ಉಳುಮೆ ಮಾಡಿ ಆ ಸಾಲಲ್ಲಿ ನೀವು ಗೊಬ್ಬರ ನೀರು ಕೊಡ್ಬೋದು. ಈಗ ಏನು ವ್ಯವಸಾಯ ಮಾಡಿರ್ತೀರಿ ಆ ಸಾಲಿಗೆ ತರಗಾಕಬೇಕು. ಆ ರೀತಿ 1 ವರ್ಷ ಇತ್ತಿಗೆ 1 ವರ್ಷ ಅದಕ್ಕೆ ಆ ರೀತಿ ನಿರ್ವಹಣೆ ಮಾಡಿದರೆ ನೀವು ಕೂಳೆ ಬೆಳೆಯಲ್ಲಿ ತರಗನ್ನು ಉಳಿಸ್ಕೊಂಡಾಗುತ್ತೆ, ಒಳ್ಳೆ ಫಲಿತಾಂಶನೂ ರಿಸಲ್ಟ್ ಬರ್ತದೆ. ಮತ್ತು ಈ ಪೋಷಕಾಂಶಗಳ ನಿರ್ವಹಣೆಗೆ ಬರೋದಾದರೆ ಕಬ್ಬಿನಲ್ಲಿ ಕೂಳೆ ಕೊಚ್ಚಿದ 1 ತಿಂಗಳಿಗೆ 30% ಅಂದರೆ ಒಂದು 80 kg ಯೂರಿಯಾ, ಒಂದು 250 kg ಬೂದಿ, ಒಂದು 100 kg 50 kg ಪೊಟ್ಯಾಷ್, ಇದನ್ನು ನೀವು 1 ತಿಂಗಳಿಗೆ ನೀಟಾಗಿ ಸಾಲು ತೆಗೆದು ಗಿಡದ 2 ಬದಿಲೂ ಸಾಲು ತೆಗೆದು ಅಲ್ಲಿಗೆ ಗೊಬ್ಬರ ಕೊಟ್ಟು ಮಧ್ಯೆ ಒಂದು ನೇಗಿಲು 2 ನೇಗಿಲು ಬಿಟ್ಟರೆ ಆ ಕೊಟ್ಟಂಥ ಗೊಬ್ಬರ ಮಣ್ಣಲ್ಲಿ ಮಣ್ಣಾಗಬೇಕು. ಗೊಬ್ಬರ
ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಆಗಲಿ ಅಥವಾ ನೀರೊಳಕ್ಕಾಗಲಿ ನೀವು ಹಾಗೆ ಗೊಬ್ಬರ ಹಾಕಬಾರ್ದು. ನಮ್ಮ ಭಾಗದಲ್ಲಿ ಮೇಲೇ ನೀವು ಗೊಬ್ಬರ ಹಾಕ್ಬಿಟ್ಟು ಆ ಕಡೆ ತಿರುಗಿ ನೋಡೋದಿಲ್ಲ. ನೀವು 15 ದಿವಸ ಹೋಗಿ ನೋಡಿದ್ರೂ ಅಲ್ಲೇ ಕಾಣ್ತಾ ಇರ್ತದೆ ಗೊಬ್ಬರ. ಅದಕ್ಕೋ ಏನು ಪ್ರಯೋಜನ? ಈ ರೀತಿ ನಮ್ಮ ರೈತರು ನಾನು ಕಬ್ಬಿಗೆ ಬಂದು ಒಂದು 30 ವರ್ಷ ಆಯಿತು, ಆಗ್ಲಿಂದಲೂ ಇದನ್ನು ಹೇಳ್ತಾ ಇದ್ದೀವಿ. ಆದರೂ ಸಹ ರೈತ ಬಂದವರು ಈ ಕಾರ್ಯಕ್ರಮನ ಭಾಳ ಅಸಡ್ಡೆಯಿಂದ ಮಾಡ್ತಾರೆ. ಯಾಕೆಂದರೆ ದುಡ್ಡು ಖರ್ಚು ಮಾಡ್ತಾರೆ. ನಮ್ಮ ಒಂದು ಶಿಫಾರಸಿನ ಪ್ರಕಾರ 1 ಎಕರೆಗೆ 12 ಬ್ಯಾಗ್ ಸಾಕು. ಏನು ಸಾರಜನಕ, ರಂಜಕ, ಪೊಟ್ಯಾಶ್. ಅವರು ಒಂದು ಸಾರಿ ಕೊನೆ ಮುರಿಗೆ 15-20 kg 20 ಬ್ಯಾಗ್ ಹಾಕ್ಬಿಡ್ತಾರೆ. ಟೋಟಲಿ ಅವ್ರ ಖರ್ಚು ನಮ್ಮ ಒಂದು ಶಿಫಾರಸಿಗೆ ಹೋಲಿಸಿ ನೋಡಿದರೆ 20-25 ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. 10,000ದೊಳಗೆ ಮುಗಿದೋಯ್ತದೆ. ಅಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಏನು ಶಿಫಾರಸು ಮಾಡಿದ್ದೀವಿ ಅದನ್ನು ಕೊಡಬೇಕಾಗುತ್ತೆ. ಸೊ ಭಾಳ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ರೆಡಿಮೇಡ್ ಸಿಗುತ್ತೆ ಗೊಬ್ಬರ ಅಂಗಡಿಗಳಲ್ಲಿ. ಅದೇ ರೀತಿ ಕೊಟ್ಟಿಗೆ ಗೊಬ್ಬರ ಪರ್ಚೇಸ್ ಹಾಕೋಕ್ಕೆ ರೆಡಿ ಇಲ್ಲ ಅವರು. ಕೊಟ್ಟಿಗೆ ಗೊಬ್ಬರ ಅಂದೇಟಿಗೆ ಎಲ್ಲಿ ಸಿಗ್ತದೆ ಸರ್ ಅಂತಾರೆ. ಇದು ಪ್ರಾಬ್ಲಮ್ಮು. ಈ ಖಾಲಿ ಜಾಗಕ್ಕೆ ನಿಮಗೆ ತರಗ ಹಾಕಲಿಲ್ಲ, ತರಗ ಹೊರಗಡೆ ನಾನು ಯೂಸ್ ಮಾಡಿದೆ ಅಂದರೆ ಮಧ್ಯೆ ಈ ಇಂಟರ್ ಕ್ರಾಪ್ ಆಗಿ ಚಂಬೆ, ಅಪ್ಸೆಣಬು ಅದನ್ನು ಬಳಕೆ ಮಾಡ್ಬೋದು. 1 ಎಕರೆಗೆ 10 kg. ಅದನ್ನು ನೀವು ಸಾಲು ಮಧ್ಯದಲ್ಲಿ ಹಾಕಿ ಒಂದು 40 ದಿವಸ ಆದ ತಕ್ಷಣ ಅದನ್ನು ಭೂಮಿಗೆ ಅಲ್ಲೇ ಪವರ್ ಟಿಲ್ಲರಲ್ಲಿ ಸೇರಿಸ್ಬೋದು. ಅದು ಸಹ ನಿಮ್ಮ ಮಣ್ಣು ಫಲವತ್ತಾಗಕ್ಕೆ ಭಾಳ ಅನುಕೂಲ. ಈ ರೀತಿಯೂ ಸಹ ನೀಟಾಗಿ ಮಾಡ್ಬೋದು. ಸೊ ಇನ್ನು 2ನೇ ತಿಂಗಳಿಗೆ ನೀವು 85 kg ಯೂರಿಯಾ ಹಾಕಬೇಕಾಗತ್ತೆ. 3ನೇ ತಿಂಗಳಿಗೆ 3 ಸರಿ ಕೊಡಬೇಕದು ಯೂರಿಯಾ. ಕೊಳೆ ಕೊಚ್ಚಿದ 1 ತಿಂಗಳಿಗೆ, 2ನೇ ತಿಂಗಳಿಗೆ, 3ನೇ ತಿಂಗಳಿಗೆ. ಸೊ 3ನೇ ತಿಂಗಳಿಗೂ 85 kg 1 ಎಕರೆಗೆ ಕೊಡಬೇಕು. ಇನ್ನು ಉಳಿದ 50 kg ಪೊಟ್ಯಾಷನ್ನ ಆ ಟೈಮಲ್ಲಿ ಕೊಡಬೇಕಾಗತ್ತೆ. ಇದ್ರ ಜೊತೆ 10 ಟನ್ ಕೊಟ್ಟಿಗೆ ಗೊಬ್ಬರನ ಕೊಡಲೇಬೇಕು. ಯಾವುದಾದ್ರು ಕೊಡಲಿ, ನೀವು ಕೊಟ್ಟಿಗೆ ಗೊಬ್ಬರ ಕೊಡಿ, ಹಸಿರೆಲೆ ಗೊಬ್ಬರದ ದರ ಹಾಕಿ, ಅಥವಾ ಎರೆಹುಳು ಗೊಬ್ಬರ ಹಾಕಿ, ಅಥವಾ ಪ್ರೆಸ್ಟ್ಮಡ್ ಹಾಕಿ ಯಾವುದಾದ್ರು ಒಂದು ಬಳಕೆ ಮಾಡಬೇಕು. ಅದ್ರ ಜೊತೆ ಈ ರಸಗೊಬ್ಬರಗಳ ಬಳಕೆ ಮಾಡಬೇಕು. ಈ ರೀತಿ ಮಾಡಿದರೆ ಖಂಡಿತ ನಿಮಗೆ ಪೋಷಕಾಂಶದ ನಿರ್ವಹಣೆ ಭಾಳ ಒಂದು ಹೆಚ್ಚಿನ ಮಟ್ಟದಲ್ಲಿ ಗಿಡಗಳಿಗೆ ಸಿಗೋ ಸಾಧ್ಯತೆ ಆಗುತ್ತೆ. ಮತ್ತು ಇನ್ನು ನೀರಾವರಿ ಇದರಲ್ಲೂ ಅಷ್ಟೇ, ಮೊದಲನೇ ಬೆಳೆಯಲ್ಲಿ ಹೆಂಗೆ ನೀರು ನಿರ್ವಹಣೆ ಮಾಡಿದರೆ ಅದೇ ರೀತಿಯೇ ಮಾಡಬೇಕಾಗುತ್ತೆ. ಇಲ್ಲಿ ನೀರು ಕಡಿಮೆ. ಆ್ಯಕ್ಚುಲಿ ಎಲ್ಲಿ ಸಾಲು ಖಾಲಿ ಇರ್ತದೆ ಅಲ್ಲಿ ಮಾತ್ರ ನೀರು ಹಾಯಿಸ್ಬೇಕು ಅಂತ ಹೇಳಿದ್ದೀನಿ. ಎಲ್ಲಿ ತರಗಿರ್ತದೆ ಅಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ಕಳೆನೂ ಕಂಟ್ರೋಲ್ ಆಗುತ್ತೆ ಮತ್ತು ನಿಮಗೆ ಬೇರೆ ಪ್ರಾಬ್ಲಮ್ಮು ಇರೋದಿಲ್ಲ. ಈ ಖಾಲಿ ಜಾಗದಲ್ಲೇ ನೀವು ಈ ಕಳೆನಾಶಕ ಬಳಸೋದಾಗಲಿ, ನೀರು ನಿರ್ವಹಣೆ ಆಗಲಿ ಮತ್ತು ಗೊಬ್ಬರ ಕೊಡೋದಾಗಲಿ ಈ ಖಾಲಿ ಜಾಗದಲ್ಲೇ ಮಾಡಬೇಕು. ಅದು ಭಾಳ ಕಳೆನಾಶಕಕ್ಕೆ ಬರೋದಾದರೆ ಪ್ರಾರಂಭದಲ್ಲೇ ಇದನ್ನು ಕುಳೆ ಕೊಚ್ಚಿದ ಇದಕ್ಕೆ ತೇವಾಂಶ ಇರುವಾಗ ಅದಕ್ಕೆ 1 ಎಕರೆಗೆ 1 kg ಅಟ್ರಜಿನ್ ಅಥವಾ 600 ಗ್ರಾಮ್ ಮೆಟ್ರಿಬಿಜಿನ್ ಈ ಕಳೆನಾಶಕನ ನೀವು ಹಿಮ್ಮುಖವಾಗಿ ಸ್ಪ್ರೇ ಮಾಡಬೇಕು. ಒಂದು 250 ಲೀಟ್ರ್ 300 ಲೀಟ್ರಲ್ಲಿ ನಾವು 300 ಲೀಟ್ರ್ ಬಳಸಿ ಅಂದರೆ ಒಂದು 15ರಿಂದ 20 ಕ್ಯಾನ್ ಬೇಕಾಗುತ್ತೆ. ಇವ್ರು ಬಳಸ್ತಾ ಇರೋದು 6ರಿಂದ 8 ಕ್ಯಾನ್ ಅಷ್ಟೇ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಎರೆಹುಳುಗಳು ಮತ್ತು ಮಣ್ಣಿನಲ್ಲಿ ನಮಗೆ ರೈತರಿಗೆ ಉಪಯೋಗ ಅಂತ ಅವೆಲ್ಲ ಸಾಯ್ಲಿಕ್ಕೆ ಕಾರಣ ಇವರು ಮಾಡ್ತಾ ಇರೋ ಕೆಲಸ. ತುಂಬ ಡೋಸ್ ಕಡಿಮೆ ಮಾಡಿಬಿಡ್ತಾರೆ. ಅಂದರೆ ನೀರಿನ ಒಂದು ಪ್ರಮಾಣ ಕಡಿಮೆ ಯೂಸ್ ಮಾಡಿ ವಿಡಿಸೈಡ್ ಹೊಡಿತಾ ಇದ್ದಾರೆ. ಈವನ್ ಫಂಗಿಸೈಡ್ ಆಗಲಿ, ಇನ್ಸೆಕ್ಟಿಸೈಡ್ ಆಗಲಿ ಅಥವಾ ವಿಡಿಸೈಡ್ ಆಗಲಿ ನೀರಿನ ಪ್ರಮಾಣ ಭಾಳ ಕಡಿಮೆ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದು. ಇದರಿಂದ ಮಿತ್ರಕೀಟಗಳಾಗಲಿ ನಮ್ಮ ಭೂಮಿಲಿರುವಂಥ ಸೂಕ್ಷ್ಮಾಣುಜೀವಿಗಳಿಗೆ ತೊಂದರೆ ಆಗುತ್ತೆ. ಇದನ್ನು ದಯಮಾಡಿ ಮಾಡಬಾರ್ದು. ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಉತ್ತಮವಾದ ಒಂದು ಫಲಿತಾಂಶ ನಾವು ಇದರಲ್ಲೂ ಸಹ ಕಾಣ್ಬೋದು. ಮತ್ತು ಕೂಳೆ ಬೆಳೆಯಲ್ಲಿ ಇಳುವರಿ ಹೆಚ್ಚಳ ಮಾಡೋಕ್ಕೆ ನೀವು ಸರಿಯಾದ ರೀತಿಯಲ್ಲಿ ನೀರು ನಿರ್ವಹಣೆ, ಗೊಬ್ಬರಗಳ ನಿರ್ವಹಣೆ ಇದು ಭಾಳ ಇಂಪಾರ್ಟೆಂಟ್ ಇವೆರಡು. ಮತ್ತು ಈ ಇಂಟರ್ಕಲ್ಚರಲ್ ಆಪರೇಷನ್ನು, ಕುಂಟೆ ಹೊಡೆಯೋದು, ನೇಗಿಲು ಹಾಕೋದು, ಇವು ಕರೆಕ್ಟಾಗಿ ಎಲ್ಲ ಟೈಮಲ್ಲೂ ಏನು ಕೊನೆ ಮುರಿ ಮಾಡೋ ತನಕ ಏನೇನು ಕೆಲಸ ಮಾಡ್ತೀವಿ ಇದನ್ನು ಚಾಚು ತಪ್ಪದೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೋಬೇಕು. ಯಾವುದಾದ್ರು ಕೀಟ ಮತ್ತು ರೋಗಗಳ ಬಾಧೆ ಕಂಡ್ರೆ ಅದಕ್ಕೆ ಹತೋಟಿ ಕ್ರಮಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಏನಂಥ ಮೇಜರ್ ಪ್ರಾಬ್ಲಮ್ ಬರಲ್ಲ. ಬಂದರೆ ಎಲೆ ಚುಕ್ಕೆ ರೋಗ ಬರ್ಬೋದು, ಅಥವಾ ಈ ತುಕ್ಕು ರೋಗ ಬರ್ಬೋದು. ಇನ್ನೊಂದು ಹೊಸ ರೋಗ ಬಂದಿದೆ ಈ ನಮ್ಮಲ್ಲಿ, ಈ ಸುರುಳಿ ಒಂಥರ ಕರ್ಲಿಂಗ್ ಆಗಿ ಡ್ರೈ ಆಗಿಬಿಡ್ತದೆ. ಪೊಕ್ಕಾಬೊಂಗ್ ಅಂತ ಕರಿತೀವಿ ನಾವು. ಈ ಮಳೆಗಾಲದಲ್ಲಿ ಈ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಇದ್ದಾಗ ಅದು ಸಾಮಾನ್ಯವಾಗಿ ಇತ್ತೀಚೆಗೆ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರೋ ರೋಗ ಪೊಕ್ಕಾಬೊಂಗ್. ಇದಕ್ಕೆ ನೀವು ಈ ಬೆವಿಸ್ಟಿನೋ ಅಥವಾ ಯಾವುದು ಎನಿ ಫಂಗಿಸೈಡ್ ಇದನ್ನು ನೀವು 1 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಅಂದರೆ 15 ಲೀಟ್ರಿಗೆ 15 ಗ್ರಾಮ್ ಹಾಕಬೇಕಾಗುತ್ತೆ. ಇದನ್ನು ಸ್ಪ್ರೇ ಮಾಡಬೇಕು, ಫೋಲಿಯರ್ ಸ್ಪ್ರೇ. ಇದ್ರ ಜೊತೆಗೆ ಇನ್ನು ಕಳೆನಾಶಕನೂ ನೀವು ಬಳಕೆ ಮಾಡಿದರೆ ಎಲ್ಲ ಕಳೆಗಳ ಹತೋಟಿ, ಸಮಗ್ರ ಹತೋಟಿ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಾವಯವ ಮತ್ತು ರಸಗೊಬ್ಬರಗಳ ನಿರ್ವಹಣೆ ಇದನ್ನು ಸಹ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡ್ರೆ ಕೂಳೆ ಬೆಳೆಯಲು ಭಾಳ ಅತ್ಯುತ್ತಮವಾದ ಇಳುವರಿಯ ನಮ್ಮ ರೈತ ಬಾಂಧವರು
ಪಡಿಬೋದು. 517 ಉತ್ತಮ ಕೂಳೆ ಬೆಳೆ ಬರೋ ಒಂದು ತಳಿಯಾಗಿದೆ. ಇದರಲ್ಲಿ ನಮ್ಮ ರೈತ ಬಾಂಧವರು ಒಂದು ಸಮಸ್ಯೆ ಯಾವಾಗಲೂ ನನ್ನ ಹತ್ರ ತಗೊಬರ್ತಾರೆ, ಕೂಳೆ ಬೆಳೆಯಲ್ಲಿ ನಮಗೆ ಇಳುವರಿ ಅಷ್ಟು ಬರ್ತಾಯಿಲ್ಲ ಸರ್ ಇದು, ಸೊ ಕೂಳೆ ಬೆಳೆ ಪ್ರಾಬ್ಲಮ್ ಇದೆ ಅಂತ. ಕೂಳೆ ಬೆಳೆಯಲ್ಲಿ ಯಾಕೆ ಇಳುವರಿ ಬರ್ತಾಯಿಲ್ಲ ಅಂದರೆ ಟಿಲ್ಲರ್ಸು ತುಂಬ ಯಥೇಚ್ಛವಾಗಿ ಬರ್ತದೆ. ಟಿಲ್ಲರ್ಸ್ ನೀವು ರೆಗ್ಯುಲೇಟ್ ಮಾಡಲಿಲ್ಲ ಅಂದರೆ, ಕಂಟ್ರೋಲ್ ಮಾಡಲಿಲ್ಲ, ಸೀಮಿತವಾಗಿ ಎಷ್ಟು ಬೇಕು ಅಷ್ಟು ಪಾಪ್ಯುಲೇಷನ್ ಇಟ್ಕೊಳ್ಳಿಲ್ಲ ಅಂದರೆ ಖಂಡಿತ ಕಬ್ಬು ಸಣ್ಣ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ನಿಮಗೆ ಬೆಳವಣಿಗೆ ಬರೋಲ್ಲ. ಸೊ ಈ ದೃಷ್ಟಿಯಿಂದ ಕೂಳೆ ಕಬ್ಬಿನಲ್ಲಿ ಬಂದಂಥ ಸಸಿಗಳನ್ನ ಸಂಪೂರ್ಣವಾಗಿ ಬಿಡದೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು, ಎಷ್ಟು ಬಿಡಬೇಕು, ಒಂದು ಕೂಳೆ ಬೆಳೆಯಲ್ಲೇ ಒಂದು 6 ಇಂದ 8 ಟಿಲ್ಲರ್ಸ್ ಇದ್ದರೆ ಸಾಕು ಒಂದು ಕ್ಲಂಪಲ್ಲಿ. ಇದರಲ್ಲಿ 15, 16, 20 ತನಕ ಬಂದ್ಬಿಡುತ್ತೆ. ಹೆಚ್ಚಾದ ಟಿಲ್ಲರ್ನ ಕೀಳೋದಕ್ಕೆ ಕಾಲ ಯಾವುದು, ಸಕಾಲ ಯಾವುದು? ಸಕಾಲ ಪ್ರಾರಂಭದಲ್ಲೇ 1 ತಿಂಗಳೊಳಗಡೆ ಕೀಳಬೇಕು. ನೀವು 2-3 ತಿಂಗಳಲ್ಲಿ ಮಾಡೋದಕ್ಕೆ ಹೋದಾಗ ಕೀಳೋಕ್ಕೆ ಆಗಲ್ಲ, ತುಂಬ ಡೀಪ್ ರೂಟೆಡ್, ಅದು ಭಾಳ ಪ್ರಾಬ್ಲಮ್ಮು. ಆವಾಗ ಅವ್ರಿಗೆ ಮನಸ್ಸು ಬರೋಲ್ಲ ಕೀಳೋಕ್ಕೆ, ಅಂದರೆ ಟೈಟ್ ಇರೋದ್ರಿಂದ ದೊಡ್ಡದಾಗ್ಬಿಟ್ಟಿರ್ತದೆ. ಸೊ ಇದು ಮಾಡಬಾರ್ದು. ಪ್ರಾರಂಭದಲ್ಲೇ ನೇಗ್ಲಲ್ಲೇ ಮಾಡ್ಬೋದು ಸರ್ ಅದನ್ನು. ನೇಗ್ಲಲ್ಲೇ ನೀವು ಪಕ್ಕಕ್ಕೆ, ಗಿಡಗಳ ಪಕ್ಕಕ್ಕೆ ನೀವು ನೇಗ್ಲು ಮಾಡಿಬಿಟ್ರೆ ಸುಮಾರು ಕಿತ್ತೋಗ್ಬಿಡ್ತದೆ. ಆ ರೀತಿ ಮಾಡ್ಬೋದು. ಸೊ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ಪಕ್ಕಕ್ಕೆ ನೀವು ನೇಗ್ಲು ಬಿಟ್ಬಿಟ್ರೆ ನೀಟಾಗಿ ಟ್ರಿಮ್ ಆಗುತ್ತದು. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ಕೂಳೆ ಬೆಳೆನ ಒಂದು ಯಶಸ್ವಿಯಾಗಿ ಮೊದಲನೇ ಬೆಳೆ ಅಷ್ಟೇ ಅಟ್ಲೀಸ್ಟ್ ತೊಗೋಬೋದು ಇಳುವರಿ. ಬರೋವೆಲ್ಲ ಬರಲಿ ಅಂತ ಬಿಟ್ಕೊಂಡ್ರೆ ಕಷ್ಟ. ಬರೋವೆಲ್ಲ ನಮ್ಮ ರೈತರಲ್ಲಿ ಅದೊಂದು ಮನೋಭಾವ, ತುಂಬ ಕಾಡಿದ್ದಂಗೆ ಕಾಣಬೇಕು. ಫೀಲ್ಡ್ಗೆ ನೋಡಿದರೆ ಒಳಗಡೆ ಕಾಲು ಹಾಕೋಂಗೆ ಇರುತ್ತದು. ಅದು ಯಾಕೆ ಅದು ತಪ್ಪದು. ಬೆಳಕು ಗಾಳಿ ಚೆನ್ನಾಗಿ ಬೀಳಬೇಕು. ಅದು ನಮ್ಮ ಕಬ್ಬು ಬಿಸಿಲನ್ನ ಲವ್ ಮಾಡುತ್ತೆ, ಭಾಳ ಇಷ್ಟಪಡುತ್ತೆ ಬಿಸಿಲು. ನೀವು ಕೂಳೆಗೆ ತಳಿ ಹೇಳಿದ್ರಿ, ಗ್ಯಾಪ್ ಸ್ಪೇಸಿಂಗ್ ಹೇಳಲಿಲ್ಲ. ತೆನೆ ಕಬ್ಬನ್ನು ಎಷ್ಟಡಿ ಅಂತರದಲ್ಲಿ ಹಾಕಿದ್ರೆ ಕೂಳೆ ಬಿಡ್ಬೋದು ಅಂತ? ಸರ್ ನಾನು ಹೇಳ್ಬಿಡ್ತೀನಿ. ಇದಕ್ಕೆ ಹೆಚ್ಚಿನ ತೆಂಡೆ ಹೊಡೆಯೋ ಸಾಮರ್ಥ್ಯ ಇರೋ ಬಗ್ಗೆ ಕಂಪಲ್ಸರಿ 5 ಅಡಿ ಸಾಲಿನ ಅಂತರ ಇರಬೇಕು. ಕೆಲವು ಟಿಲ್ಲರ್ಸು ಭಾಳ ಇದು ಕಡಿಮೆ ಇರ್ತದೆ. ಟಿಲ್ಲರ್ಸ್ ಟೈಪ್ ಕೆಲವು ತಳಿಗಳಿರ್ತವೆ. ಫಾರ್ ಎಕ್ಸಾಂಪಲ್ 83, 71 ಹಿಂದೆ ಇತ್ತು. ಅದಕ್ಕೆ ತೆಂಡೆ ಮೊದಲನೇ ಬೆಳೆಯಲ್ಲಿ ಬರಲ್ಲ, ಕೂಳೆ ಬೆಳೆಯಲ್ಲಿ ಜಾಸ್ತಿ ಬರುತ್ತೆ. ಅವಕ್ಕೆ 3 ಅಡಿ ಸಾಕು. ಇನ್ನು ಇವೆಲ್ಲ ಇತ್ತೀಚೆಗೆ ಬರ್ತಾರೆ ಅಂತ ತಳಿಯೆಲ್ಲ 5 ಅಡಿ ಕಂಪಲ್ಸರಿ ಬಿಡಲೇಬೇಕು. ಅದರಲ್ಲೂ ಕೂಳೆ ಬೆಳೆಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲನೇ ಬೆಳೆಗಿಂತ ಕೂಳೆ ಬೆಳೆಯಲ್ಲಿ ತೆಂಡೆ ಜಾಸ್ತಿ. ಅದರಿಂದ ಒಂದು ರೆಗ್ಯುಲೇಟ್ ಮಾಡಬೇಕು, ಸಸಿಗಳನ್ನ ಎಷ್ಟು ಬೇಕು ಅಷ್ಟೇ ಕಾಪಾಡಬೇಕು. ಮತ್ತು ಒಂದು ಸಾಲು ಕಡಿಮೆ ಅಂತರದಲ್ಲಿ ಏನಾದರೂ ಹಾಕ್ಬಿಟ್ಟಿದ್ರೆ ಪ್ರತಿ ಆಲ್ಟರ್ನೇಟ್ ಸಾಲ ಕಿತ್ತಾಕಬೇಕು. ಕಬ್ಬನ್ನು ಈಗ ಒಂದು ಬೆಳೆಯಾಗಿ ಯಾರು ನೋಡ್ತಾ ಇಲ್ಲ, ಅದರೊಳಗಡೆ ಅಂತರ ಬೆಳೆಗಳನ್ನು ಸುಮಾರು ಬೆಳ್ಕೊಂಡು. ಹೌದೌದು. ಏನು 5 ಅಡಿ ಸಾಲೇನಿದೆಯಲ್ಲ, ಹೌದು, ಅದರಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ. ಹೌದು, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ. ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಭಾಗದಲ್ಲೆಲ್ಲ ಮಾರ್ಜಿನಲ್ ಫಾರ್ಮರ್ಸು, ದೊಡ್ಡ ಲ್ಯಾಂಡ್ ಇದಿರೋ ಅಂತ 5 ಎಕರೆ 6 ಎಕರೆ ಇರೋ ಅಂಥ ಇವರಿಲ್ಲ. 1 ಎಕರೆ ಅರ್ಧ ಎಕರೆ ಜಾಸ್ತಿ. ಸೊ ಇವರಿಗೆ ಈ ಅಂತರ ಬೆಳೆಯಾಗಿ ಸಾಕಷ್ಟು ತರಕಾರಿಗಳು ಬೆಳೆಗಳು ನಮ್ಮಲ್ಲಿ ಲಭ್ಯತೆ ಇದೆ. ಕಬ್ಬಿಗೆ ಪೂರಕವಾದಂಥ ಬೆಳೆಗಳು ಅಂದರೆ ಲೆಗ್ಯುಮಿನಸ್ ಕ್ರಾಪ್ಸು, ದ್ವಿದಳ ಧಾನ್ಯಗಳು ಬೆಳ್ಕೊಂಡ್ರೆ ಕಬ್ಬಿಗೆ ಮಣ್ಣಿಗೂ ಹೆಲ್ಪ್ ಆಗುತ್ತೆ, ಕಬ್ಬಿನ ಬೆಳೆ ಮುಂದಕ್ಕೂ ಬರೋಕ್ಕೆ ಉಪಯೋಗ ಆಗುತ್ತೆ. ಅದರಲ್ಲಿ ನಾವು ಈ ಸೋಯಾಬೀನು ಮತ್ತು ಫ್ರೆಂಚ್ ಬೀನು, ಈವನ್ ಚಂಬೆ ಅಪ್ಸಣಬನೂ ಸಹ ನಾವು ಅಂತರ ಬೆಳೆಯಾಗಿ ಹಾಕ್ಬೋದು, ಅಲ್ಲಿಗೆ ಭೂಮಿಗೆ ಸೇರಿಸ್ಬೋದು. ಏನು ನಾಟಿ ಮಾಡಿದ 90 ದಿವಸ ಕೊನೆ ಮುರಿ ಮಾಡೋ ಹೊತ್ತಿಗೆ ಅದರ ಪೂರ್ಣ ಫಸಲನ್ನು ನಾವು ತಗೋಬೇಕು. ಅದು ಪುನಃ ನಾವು ಮುರಿ ಮಾಡಿದ ಮೇಲೂ ಅದರ ಒಂದು ಬೆಳೆ ಇರೋ ಇದು ಸರಿಯಾಗಿ ಕಾಣಲ್ಲ. ಅದು ಅಷ್ಟರೊಳಗಡೆ ನೀವು ಒಂದು ಅದರ ಉಳಿಕೆಗಳೇನಿದೆ ಅದನ್ನು ಭೂಮಿಗೆ ಸೇರಿಸ್ಬಿಡ್ಬೇಕು, ಮಣ್ಣು ಮಾಡಿಬಿಡ್ಬೇಕು. ಸೊ ಬಂದಂತಹ ಇವನ್ನ ನೀವು ತೊಗೊಬಿಡ್ಬೇಕು. ಇದರಲ್ಲಿ ಕೊತ್ತಂಬರಿನೂ ಆಗುತ್ತೆ, ಹೆಸರು ಕಾಳು ಆಗುತ್ತೆ, ಉದ್ದ ಆಗುತ್ತೆ. ಇವೆಲ್ಲ ಏನು 90 ಡೇಸ್ ಕ್ರಾಪ್ಸ್ ಏನಿದೆ, ವೆಜಿಟಬಲ್ಸು ಅಥವಾ ಪಲ್ಸಸ್ಸು, ಇವನ್ನ ನೀವು ಖಂಡಿತ ತೊಗೋಬೋದು. ಒಳ್ಳೆ ಲಾಭವೂ ಇದೆ, ಇದರಿಂದ ಭೂಮಿಗೆ ಫಲವತ್ತತೆಯೂ ಇದೆ, ಆರ್ಥಿಕ ಒಂದು ಅಭಿವೃದ್ಧಿನೂ ಸಹ ರೈತ ಬಂದವರು ಕಾಣ್ಬೋದು. ಅಂದರೆ ಅಂತರ ಬೆಳೆಗಳನ್ನು ಕೂಡ ತಾವು ಶಿಫಾರಸು ಮಾಡ್ತೀರಿ ಅಲ್ವೇ? ಹೌದೌದು, ಕೂಳೆನಲ್ಲಿ. ಹೌದು. ಅಂದರೆ ಈಗ ತಾವು ಹೇಳ್ತಾ ಇರೋದು ಆರ್ಥಿಕವಾಗಿ ಕೂಳೆ ಬೆಳೆ ಲಾಭದಾಯಕ. ಯಾಕೆಂದ್ರೆ ಗಿಫ್ಟ್ ಕ್ರಾಪ್ ಅಂತ ಟ್ರೀಟ್ ಮಾಡಬಾರ್ದು ಇದನ್ನು. ಇದಕ್ಕೆ ಖರ್ಚು ಕಡಿಮೆ ಇದೆ, ಅದಕ್ಕೆ ಲಾಭ ಮಾಡ್ಕೋಬೋದು. ಸ್ವಲ್ಪ ಮನಸ್ಸು ಮಾಡಿ ಏನೇನು ಕೂಳೆ ಬೆಳೆ ನಿರ್ವಹಣೆ ಹೇಳಿದ್ವಿ ನಾವು ತಾಂತ್ರಿಕವಾಗಿ, ಇದನ್ನು ಸರಿಯಾಗಿ ಅಳವಡಿಸಿದರೆ ಖಂಡಿತ ನಿಮ್ಗೆ ಇಳುವರಿ ಸಾಮರ್ಥ್ಯ ಒಂದು ಲೆವೆಲ್ಗೆ ಉತ್ತಮವಾಗಿ ಬರ್ತದೆ. ಈಗ ಮೊದಲನೇದು ಏನಾಗುತ್ತೆ, ಎಷ್ಟೋ ಸಂದರ್ಭಗಳಲ್ಲಿ ಫ್ಯಾಕ್ಟ್ರಿ ಹೊಡೆಯುವಾಗ ಸರಿಯಾದ ಸಮಯಕ್ಕೆ ಅವ್ರಿಗೆ ಪರ್ಮಿಟ್ ಸಿಗಲಿಲ್ಲ ಅಂತಂದರೆ ಅವಧಿ ಜಾಸ್ತಿ ಆಗಿಬಿಡುತ್ತೆ. ಹೌದೌದು. ಅಂಥ ಸಂದರ್ಭದಲ್ಲೂ ಕೂಳೆಗೆ ಬಿಟ್ಕೋಬೋದಾ? ಇಲ್ಲ, ಅದು ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ರೈತ ಬಾಂಧವರು ಕಂಪ್ಲೇಂಟ್ ಇದ್ದೇ ಇದೆ. ಏನಾಗುತ್ತೆ ಅಂದರೆ ನಾವು ಯಾವುದೇ ತಳಿಗೂ ಅದರ ಅವಧಿಯ ನಾವು ನಿಖರವಾಗಿ ಹೇಳಿರ್ತೀವಿ. ಈಗ
517ಕ್ಕೆ 12ರಿಂದ 14 ತಿಂಗಳು ಕಟಾವು ಮಾಡೋಕ್ಕೆ ಅಂತ ಹೇಳಿರ್ತೀವಿ. ಏನಾಗುತ್ತೆ, ಸಾಮಾನ್ಯವಾಗಿ ಕೂಳೆಗೆ ಉಷ್ಣಾಂಶ ಜಾಸ್ತಿ ಇರುವಾಗಲೂ ಕೂಳೆ ಬಿಡಬಾರ್ದು, ಉಷ್ಣಾಂಶ ಕಡಿಮೆ ಇರುವಾಗಲೂ ಕೂಳೆ ಬಿಡಬಾರ್ದು. ಉಷ್ಣಾಂಶ ಕಡಿಮೆ ಇರೋದು ಯಾವಾಗ? ನವಂಬರ್ ಮತ್ತು ಡಿಸೆಂಬರು. ಮತ್ತು ಜಾಸ್ತಿ ಇರೋದು ಯಾವಾಗ? ಮಾರ್ಚ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಒಂದು 3 ತಿಂಗಳು ನೀವು ಕೂಳೆ ಅವಾಯ್ಡ್ ಮಾಡಬೇಕಾಗತ್ತೆ. ಅದಕ್ಕೆ 25ರಿಂದ 30 ಡಿಗ್ರಿ ಟೆಂಪ್ರೇಚರಲ್ಲಿ ನೀವು ಕೂಳೆ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಅದು ಒಳ್ಳೆಯದು. ಈ ರೀತಿ ಇದ್ದಾಗ ನೀವು ಕೂಳೆನ ಬಿಡಬೇಕಾಗುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ಕಬ್ಬು ಕಟಾವು ಆಗಲಿಲ್ಲ ಅಂತಂದರೆ ಬಿಡಬಾರ್ದ? ಇಲ್ಲ, ಏನಾಗುತ್ತೆ ಅಂದರೆ ಕೂಳೆಗೂ ನೀವು ಅದರದಲ್ಲಿ ನಿಮಗೆ ಇನ್ವರ್ಷನ್ ಆಗಿ ಗ್ಲೂಕೋಸ್ ಅಂಶ ಆಗುತ್ತದು. ಇದಾದಮೇಲೆ ನೀವು ಜಾಸ್ತಿ ಬಿಟ್ಟಂಗೆ ಪಿಗ್ಗಿ ಬಂದ್ಬಿಡುತ್ತೆ. ಅಂದರೆ ಅದರ ವಯಸ್ಸು ಮೊದಲನೇ ಬೆಳೆ ವಯಸ್ಸು ಜಾಸ್ತಿ ನೀವು ಕಟಾವು ಮಾಡಿದಾಗ ಅದು ಕೂಳೆಗೆ ಸೂಟಬಿಲಿಟಿ ಆಗಲ್ಲ. ನಿಮಗೆ ಜರ್ಮಿನೇಷನ್ ಫೇಲ್ಯೂರ್ ಆಗುತ್ತೆ, ಮೊಳಕೆ ಚೆನ್ನಾಗಿ ಬರೋದಿಲ್ಲ. ತುಂಬ ನೀವು ಡಿಲೇ ಮಾಡಬಾರ್ದು. ಆಮೇಲೆ ಕಟಾವು ಮಾಡಿದ ಒಂದೇ ಸಾರಿ, ಅಂದರೆ ನೀವು ಇವತ್ತು ಸ್ಟಾರ್ಟ್ ಮಾಡಿದರೆ 2 ತಿಂಗಳ ತನಕ ಕಬ್ಬನ್ನು ಕಟಾವು ಮಾಡ್ತಲೇ ಇರ್ತಾರೆ. ಅದು ಕೂಳೆ ಬಿಡೋಕ್ಕೂ ಯೋಗ್ಯವಲ್ಲ. ವಿತಿನ್ ಒಂದು ವಾರದೊಳಗೆ ಕೂಳೆ ಬಿಡಬೇಕು. ಅಂದರೆ ಫುಲ್ ಪ್ಲಾಟ್ ಹಾರ್ವೆಸ್ಟ್ ಆಗಿರಬೇಕು. ನೀವು 10 ಗುಂಟೆ ಒಂದೊಂದು ಸ್ವಲ್ಪ, ಇನ್ನೊಂದು 10 ಗುಂಟೆ ಇನ್ನೊಂದು ತಿಂಗಳಲ್ಲಿ ಹಂಗೆ ಮಾಡಬಾರ್ದು. ಅದು ಸರಿಯಾಗಲ್ಲ. ಇದು ಸಮಸ್ಯೆ ಇದೆ, ಕೆಲವರು ಕಡೆ ಆಗಿಬಿಡ್ತದು. ಸೊ ಯೂನಿಫಾರ್ಮ್ ಆಗಿ ಹಾರ್ವೆಸ್ಟ್ ಆಗಿಬಿಡ್ಬೇಕು. ಒಂದು 10 ದಿವಸದೊಳಗೆ ಎಲ್ಲ ಪ್ಲಾಟ್ ಕ್ಲಿಯರ್ ಆಗಬೇಕು. ಅದನ್ನು ಕೂಳೆ ಬಿಡೋಕ್ಕೆ ಚೆನ್ನಾಗಿರ್ತದೆ. ಕೂಳೆ ಕಾರ್ಯಕ್ರಮ ಏನೇನು ನಾನು ಹೇಳಿದ್ದೀನಿ. ತುಂಬ ಡಿಲೇ ಹಾರ್ವೆಸ್ಟಿಂಗ್ ಮಾಡಿದರೆ ಅದನ್ನು ದಯವಿಟ್ಟು ಕೂಳೆ ಬಿಡಬಾರ್ದು ಅಲ್ವಾ? ಹೊಸದಾಗಿ ಮತ್ತೆ ಮರುನಾಟಿ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ವಾ? ಹೌದೌದು. ಇಲ್ಲವ್ರೆ ಸುಮ್ಮನೆ ಪ್ರಾಬ್ಲಮ್ಯಾಟಿಕ್. ಅವು ಬೇರೆ ಬೇರೆ ಸಮಸ್ಯೆಗೆ ರೈತರು ಅನುಭವಿಸ್ಬೇಕಾಗತ್ತೆ. ಅಡಿಷನಲ್ ಎಕ್ಸ್ಪೆಂಡಿಚರ್ ಎಲ್ಲ ಆಗುತ್ತೆ. ಅದರ ಅವಶ್ಯಕತೆ ಬೇಡ. ಹೊಸದಾಗೆ ಪ್ಲಾಂಟಿಂಗ್ ಮಾಡಲಿ, ತಪ್ಪೇನಿಲ್ಲ. ಅದು ಟೈಮ್ಲಿ ಆಪರೇಷನ್ಸು, ಟೈಮ್ಲಿ ಹಾರ್ವೆಸ್ಟಿಂಗು ಅವೆಲ್ಲ ಕರೆಕ್ಟಾಗಿ ಮಾಡಿದರೆ ನಿಮಗೆ ನೆಕ್ಸ್ಟು ಬೆಳೆ ನಮಗೆ ನೋಡಲಿಕ್ಕೂ ಚೆನ್ನಾಗಿರ್ತದೆ, ಬೆಳೆ ಚೆನ್ನಾಗೂ ಬರ್ತದೆ. ಹಾಗೆ ಬೇಗ ಕಟಾವು ಮಾಡಿದ್ದನ್ನು ಕೂಳೆಗೆ ಬಿಡಬಾರ್ದಾ? ಬಿಡ್ಬೋದು, ಅದನ್ನು ಬಿಡ್ಬೋದು. ಬೇಗ ಕಟಾವು ಮಾಡಿದರೆ ಚೆನ್ನಾಗೇ ಬರುತ್ತೆ. ಹೌದಾ? ಅರ್ಲಿ ಸ್ಟೇಜಸ್ ನಾನು ಹೇಳಿಲ್ವಾ, ಈಗ 8-10 ತಿಂಗಳಿಗೆ ಕಟಾವು ಮಾಡಿದರೆ ಅದರಲ್ಲಿ ಚೆನ್ನಾಗಿ ಕೂಳೆ ಬರ್ತದೆ. ನೀವು 12 ತಿಂಗಳು 13 ತಿಂಗಳಿಗೆ ಕಟಾವು ಮಾಡೋಕ್ಕಿಂತ 8ರಿಂದ 9-10 ತಿಂಗಳಲ್ಲಿ ಕಟಾವು ಮಾಡಿದಾಗ ಅದ್ರ ಕೂಳೆ ಭಾಳ ಉತ್ಕೃಷ್ಟವಾಗಿ ಬರ್ತದೆ, ಭಾಳ ರೊಬಸ್ಟಾಗಿ ಬರ್ತದೆ. ಅದು ಚೆನ್ನಾಗಿದೆ ಅಲ್ವಾ? ಅಂದರೆ ಈಗ ಒಂದು ಕೂಳೆಯಲ್ಲಿ ಏನು ನೀವು ಸರಿಯಾದಂತಹ ಜಲ್ಲೆ ಏನು ಬರುತ್ತೆ ಅದು ಒಂದು 6ರಿಂದ 8 ಬಿಟ್ಕೊಂಡ್ರೆ ಸಾಕ್ತೀರಿ ಒಂದೊಂದು ಕೂಳೆನಲ್ಲಿ. ಒಂದು ಕ್ಲಂಪಲ್ಲಿ ಒಂದು ಕ್ಲಂಪ್ ಅಲ್ವಾ? ಆಮೇಲೆ ಪಿಗ್ಗುಳಿನ ನಾಟಿ ಮಾಡ್ಕೋಬೇಕು. ಅದು ಬಹಳ ಪ್ರಧಾನ. ಸರಿಯಾಗಿ ಕಾಪಾಡಬೇಕು, ಅದನ್ನು ಕಾಪಾಡಬೇಕು. ಈಗ ಮೊದಲನೇ ಕೂಳೆ ಆದಮೇಲೆ 2ನೇ ಕೂಳೆಗೂ ಇದೇ ತಾಂತ್ರಿಕತೆ ಎಲ್ಲ ಅವೆಲ್ಲ ಒಂದೇ. 3ನೇ ಕೂಳೆ, 4ನೇ ಕೂಳೆ, 5ನೇ ಕೂಳೆ ತನಕನೂ ಅದೇ. ಈಗ 25-24 ಕೂಳೆ ನೀವೇನು ಹೇಳಿದರೆ ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ಹೊಸ ಇದೇ ಆಗ್ಬಿಟ್ಟಿರ್ತದೆ. ಅದು ಕರೆಕ್ಟ್. ಗ್ಯಾಪ್ ಫಿಲ್ ಮಾಡಿ ಹೊಸ ಬೆಳೆ ಆಗ್ಬಿಟ್ಟಿರ್ತದೆ. ಅದು ನಾವು ಸುಮ್ಮನೆ ಕೂಳೆ 20-22 ಅಂತಿರ್ತೀವಿ. ಗ್ಯಾಪ್ ಫಿಲ್ಲಿಂಗ್ ಆ ಒಂದು ಪ್ರಪೋರ್ಷನೇಟೇ ಆಗಿರ್ತದೆ ಅಲ್ಲಿ. ಹೌದು. ಈಗ ಅದು ಯಾವುದೇ ಉದ್ದೇಶಕ್ಕಾಗೂ ಬಳಕೆ ಆಗಲಿ, ಈಗ ಬೆಲ್ಲಕ್ಕಾದರೂ ಬಳಕೆ ಆಗಿರಲಿ ಅಥವಾ ಫ್ಯಾಕ್ಟ್ರಿಗೆ ಹೊಡೆಯೋಕ್ಕಾದರೂ ಬಳಕೆ ಆಗಿರಲಿ, ನಾವು ಕೂಳೆಗೆ ಅದನ್ನು ಬಿಟ್ಕೋಬೋದು ಅಲ್ವೇ? ಹೌದೌದು ಹೌದು. ಒಂದು ತಳಿ ಅದನ್ನು ನೋಡ್ಕೋಬೇಕು. ಹೌದು. ಅದು ಕೂಳೆಗೆ ಸೂಕ್ತವಾಗಿದೆಯೋ ಇಲ್ವೋ ಅನ್ನೋ ತಿಳ್ಕೋಬೇಕು. ಹೌದೌದು. 2ನೇದು ಕೂಳೆ ಸಾಮರ್ಥ್ಯ, ತೆಂಡೆ ಹೊಡೆಯೋ ಸಾಮರ್ಥ್ಯ ಚೆನ್ನಾಗಿರ್ಬೇಕು ಅಲ್ವೇ? ಬೇರೆ ಆಳಕ್ಕೆ ಹೋಗ್ಬೇಕು. ಅಂಥ ತಳಿಗಳನ್ನ ನಾವು ಕೂಳೆ ಬಿಡಬೇಕು. ಅದು ಗೊತ್ತಾಗ್ಬಿಡ್ತದೆ ರೈತರಿಗೆ. ಉಳುಮೆ ಮಾಡುವಾಗಲೇ ಅವ್ರಿಗೆ ಗೊತ್ತಾಗುತ್ತೆ. ಕೂಳೆಗೆ ಸಂಬಂಧಪಟ್ಟಂತೆ ನಿಮ್ಮ VC ಫಾರ್ಮಲ್ಲಿ ಏನಾದ್ರು ವಿಶೇಷವಾದ ಚಟುವಟಿಕೆಗಳು ನಡೀತಾವ? ಕೂಳೆ ನೀವು ಕೂಡ ಕೂಳೆಗೆ ಬಿಡ್ತೀರಾ ಅಲ್ಲಿ ನೀವು ಬೆಳೆದಿರೋ ಕಬ್ಬನ್ನು? ಈಗ ನಮ್ಮಲ್ಲಿ ಏನಂದರೆ ಸಂಶೋಧನೆಗೆ ಒಂದು 25ರಿಂದ 40 ಎಕರೆ ಇರ್ತದೆ. ಅಲ್ಲಿ ನಾವು ಹೊಸದಾಗಿ ಹಾಕಿರ್ತೀವಿ. ಕೆಲವು ಈಗ ತಳಿಗಳಲ್ಲಿ ನಮ್ಮಲ್ಲಿ ಈಗ ನಾವು ಯಾವುದೇ ತಳಿ ಮುಂದಕ್ಕೆ ತರಬೇಕು ಅಂದರೆ ಮಿನಿಮಮ್ 2 ಮೊದಲನೇ ತನುಕಬ್ಬು, ಒಂದು ಕೂಳೆ ಬೆಳೆ ನೋಡ್ತೀವಿ ಸಾಮರ್ಥ್ಯ. ಸಾಮಾನ್ಯವಾಗಿ ಎಲ್ಲ ಹೊಸ ತಳಿ ಬಿಡುಗಡೆ ಮಾಡೋವನ್ನೆಲ್ಲ ಕೂಳೆ ಬೆಳೆ ಸಾಮರ್ಥ್ಯ ನೋಡಲೇಬೇಕು. ಇಲ್ಲೇ ನಮ್ಗೆ ಗೊತ್ತೇ ಆಗೋದಿಲ್ವಲ್ಲ. ಅಂದರೆ ನಿಮ್ಮಲ್ಲಿಗೆ ಬಂದರೆ ಪ್ರಾಯೋಗಿಕವಾಗಿ ಕಲ್ತ್ಕೋಬೋದು. ಮತ್ತು ಕೂಳೆ ಬೆಳೆಗೆ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ಸು ನಾವು ಏನು ಆಪರೇಷನ್ ಮಾಡೋವಂಥ ಎಲ್ಲ ನಾವು ಈ ಕೃಷಿ ಮೇಳದಲ್ಲಿ ಇಟ್ಟಿರ್ತೀವಿ. ಅದನ್ನು ಸಹ ನೋಡ್ಬೋದು. ಮತ್ತು ವಿಶೇಷವಾಗಿ ತರಗು ನಿರ್ವಹಣೆ ನಾವು ಸ್ಪಾಟ್ ಮೆಥಡ್ ಆಫ್ ಡೆಮಾನ್ಸ್ಟ್ರೇಷನ್ನೇ ಮಾಡಿ ತೋರಿಸ್ತೀವಿ. ಅದನ್ನು ಅಲ್ಲೇ ಫೀಲ್ಡಲ್ಲೇ ಮಾಡಿ ತೋರಿಸ್ತಾರೆ. ಯಾವ ರೀತಿ ತರಗನ್ನ
ನಾವು ಕೊಳ್ಸೋಕ್ಕೆ ಏನೇನು ಸೂಕ್ಷ್ಮಾಣುಜೀವಿ ಉಪಯೋಗಿಸ್ತೀವಿ ಅಥವಾ ಪ್ರೆಸ್ ಮಾಡಿ ಉಪಯೋಗಿಸ್ತೀವಿ ಅಥವಾ ತರಗು ಪುಡಿ ಮಾಡೋ ಮಿಷಿನ್ನು ಇವೆಲ್ಲ ಅಲ್ಲೇ ಇರ್ತವೆ. ಅವನ್ನೆಲ್ಲ ನೀವು ಖುದ್ದಾಗಿ ಅಲ್ಲೇ ಭೇಟಿ ಮಾಡಿ